ನಮಃ. ಹರಿ ಓಂ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಗುರುಭ್ಯೋ ನಮಃ. ಸಭೆಗೆ ವಂದನೆ. ಇಂದು ಪೂಜ್ಯ ಮಾಸ್ತಿಯವರ ಸಪಾದ ಶತೋತ್ಸವ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭ. ಈ ಸಮಾರಂಭದಲ್ಲಿ ವಿಶೇಷ ಅತಿಥಿಗಳಾಗಿ ಡಾಕ್ಟರ್ ಚಿರಂಜೀವ್ ಸಿಂಗ್ರವರು ಮಾಸ್ತಿ ಒಂದು ವಿಶಿಷ್ಟವಾದ ಸ್ವರ ಎಂಬ ವಿಷಯದ ಮೇಲೆ ಉಪನ್ಯಾಸ ಮಾಡಲಿದ್ದಾರೆ. ಅವರನ್ನು MEJK ಮಾಸ್ತಿ ಅಧ್ಯಯನ ಪೀಠ ಮತ್ತು ಗೀಪ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಇದೆ. ಅದರಲ್ಲಿ ಮಾಸ್ತಿಯವರ ಮೊಮ್ಮಕ್ಕಳ ಮೊಮ್ಮಕ್ಕಳು ಅಂದರೆ ಮಾಸ್ತಿಯವರ ಮರಿ ಮೊಮ್ಮಕ್ಕಳಿಂದ ಗೀತೆ ಮತ್ತು ನೃತ್ಯ ಸಮರ್ಪಣೆ ಇದೆ. ಈ ಕಾರ್ಯಕ್ರಮವನ್ನು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಚಿರಂಜೀವಿ ಮಹಿ ಕೇಸರಿ ಪೈ ಸಂಗೀತವನ್ನು, ಚಿರಂಜೀವಿ ವರ್ಷಾ ಜಯಂತ್ರವರು ನೃತ್ಯವನ್ನು ಮಾಡಲಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ MEJK, MEP ಮತ್ತು ಗೀಪ ಪರವಾಗಿ ಸ್ವಾಗತಿಸ್ತೇನೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ, ಅದರಲ್ಲೂ ಈ ಮಾಸ್ತಿಯವರ 125ನೇ ಸಪಾದ ಶತೋತ್ಸವ ಕಾರ್ಯಕ್ರಮಕ್ಕೆ ನಮಗೆ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಿಂದ ರಾಮಸ್ವಾಮಿಯವರು, ರಾಮೂರವರು ಹಾಗೂ ಮಂಜುಳಾ ಮತ್ತೆಲ್ಲ ಇಲ್ಲಿರ್ತಕ್ಕಂಥ ಸಿಬ್ಬಂದಿಯವರು ನಮ್ಮ 2-3 ವರ್ಷದ ಕಾರ್ಯಕ್ರಮಗಳಿಗೆ ಅಚ್ಚುಕಟ್ಟಾಗಿ ನಮಗೆ ಸಹಕಾರ ಕೊಟ್ಟು ಎಲ್ಲ ನಡೆಸ್ಕೊಂಡು ಬಂದಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ವಂದನೆಗಳನ್ನು ಅವರಿಗೆ ಅರ್ಪಿಸೋಕ್ಕೆ ಇಷ್ಟಪಡ್ತೇನೆ. ಈಗಿನ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ನಮ್ಮ ಕಾರ್ಯಕ್ರಮದಲ್ಲಿ ಮೊದಲು ಸಂಗೀತ, ನೃತ್ಯ, ನಂತರ ಉಪನ್ಯಾಸ ಇತ್ತು. ಆದರೆ ಇಂದು ನಮ್ಮ ಚಿರಂಜೀವಿ ಸಿಂಗ್ರವರು ಕಾರ್ಗಿಲ್ ದುರಂತದಿಂದ ವಿಧವೆಯರಾದ ಹೆಣ್ಣು ಮಕ್ಕಳಿಗಾಗಿ ದೇಣಿಗೆ ಸಂಗ್ರಹದ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕಾದುದರಿಂದ ಅವರು ಮೊದಲು ತಮ್ಮ ಉಪನ್ಯಾಸವನ್ನು ಮುಗಿಸಿ ಅಲ್ಲಿಗೆ ಹೊರಡಲಿದ್ದಾರೆ. ಅವರು ಮಾತಾಡಲು ತಮ್ಮ ಉಪನ್ಯಾಸ ಮುಗಿಸಿ ಅವರಲ್ಲಿಂದ ಹೊರಡಲಿದ್ದಾರೆ. ತದನಂತರ ಗೀತ ಮತ್ತು ನೃತ್ಯ ಕಾರ್ಯಕ್ರಮವನ್ನು ಮುಂದುವರಿಯೋದು. ಈಗ ಈ 125ನೇ ವರ್ಷದ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಇದೆ. ಸುಮಾರು 2012ನೇ ಇಸ್ವಿನಲ್ಲಿ ಡಾಕ್ಟರ್ ವಸಂತಶ್ರೀ ಮತ್ತು ಡಾಕ್ಟರ್ ರಾಮಭದ್ರರವರು ಚಿರಂಜೀವಿ ಸಿಂಗ್ರವರನ್ನ ಬೇರೆ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗಿ ಆ ಕಾರ್ಯಕ್ರಮದ ವಿಷಯಗಳನ್ನ ಮಾತಾಡ್ತಾ ಇದ್ದಾಗ ಚಿರಂಜೀವಿ ಸಿಂಗ್ರವರು ಹೇಳಿದ್ರಂತೆ, ನೀವು ಈ ಕಾರ್ಯಕ್ರಮಗಳೆಲ್ಲ ನಡ್ಕೊಂಡೋಗಲಿ, ಪರವಾಗಿಲ್ಲ, ಆದರೆ 2016 ಜೂನ್ರಲ್ಲಿ ಮಾಸ್ತಿಯವರ 125ನೇ ವರ್ಷ ಬರ್ತಾ ಇದೆ. ಆ ಕಾರ್ಯಕ್ರಮನ ನೀವು ಅದ್ಧೂರಿಯಾಗಿ ಮಾಡಬೇಕು, ಅದಕ್ಕೆ ನೀವು ಹೆಚ್ಚು ಗಮನ ಕೊಡಬೇಕು ಅಂತ ಹೇಳಿದ್ರಂತೆ. ಹಾಗಾಗಿ ಇಂದಿನ ಈ 125ನೇ ವರ್ಷದ ಕಾರ್ಯಕ್ರಮ ಸಮಾರೋಪ ಸಮಾರಂಭ ಎರಡಕ್ಕೂ ಚಿರಂಜೀವಿ ಸಿಂಗ್ರವರು ಚಿರಂಜೀವಿ ಸಿಂಗ್ರವರೇ ರೂವಾರಿಯಾಗಿದ್ದಾರೆ. ಈಗ ಕಾರ್ಯಕ್ರಮ ಮುಂದುವರಿತಾ ಇದೆ. ನಮ್ಮ ಸುರೇಶ್ ಮೋನಾರವರು ಇವ್ರನ್ನ ಪರಿಚಯ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಆನಂದ್ರವರು ಹೇಳಿದಾಗೆ ಸನ್ಮಾನ್ಯ ಶ್ರೀ ಚಿರಂಜೀವಿ ಸಿಂಗ್ರವರು ಬೇಗ ತೆರಳಬೇಕಾಗಿರೋದ್ರಿಂದ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಕೊಡ್ತಾ ಇದ್ದೇನೆ.
ನಾನು ಅವರ ಸಂಕ್ಷಿಪ್ತ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳೋದಕ್ಕಿಂತ ಅವರ ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ಒಂದು ಸೌಭಾಗ್ಯ ನನಗೆ ದೊರಕಿದೆ ಅಂತ ಹೇಳಿದ್ರು ಅದು ಪ್ರೇಕ್ಷೆ ಆಗಲಾರದು. ಇಡೀ ನಮ್ಮ ಕರ್ನಾಟಕದಲ್ಲಿ ಬಹುಶಃ ಚಿರಂಜೀವಿ ಸಿಂಗ್ ಅವರ ಹೆಸರನ್ನು ಕೇಳದೇ ಇರತಕ್ಕಂಥ ವ್ಯಕ್ತಿನೇ ಇಲ್ಲ. ಇನ್ನು ಸರ್ಕಾರದ ವಲಯದಲ್ಲಂತೂ ಒಬ್ಬ ಅತ್ಯಂತ ಸುಸಂಸ್ಕೃತ ಅಧಿಕಾರಿ ಅನ್ನುವ ಒಂದು ಪಾತ್ರವನ್ನು, ಒಂದು ಹೆಸರನ್ನು ಪಡೆದಿರ್ತಕ್ಕಂಥವರು. 2005 ನಿವೃತ್ತರಾದ್ರೂ ಈ ಕಳೆದ 10 ವರ್ಷದಲ್ಲಿ ಇವತ್ತಿಗೂ ಸಹ ಸರ್ಕಾರದ ವಲಯದಲ್ಲಾಗಲಿ, ಸಾಮಾಜಿಕ ವಲಯದಲ್ಲಾಗಲಿ, ಬೆಂಗಳೂರಿನ ಸಾಂಸ್ಕೃತಿಕ ವಲಯದಲ್ಲಾಗಲಿ ಅವ್ರನ್ನ ಎಲ್ಲರೂ ಸಹ ಬಹಳ ಗೌರವದಿಂದ ನೆನಪಿಸ್ಕೊಳ್ತಾರೆ, ಗೌರವದಿಂದ ಕಾಣ್ತಾರೆ. 1-2-3 ಸಂಗತಿಗಳನ್ನು ಮಾತ್ರ ನಾನು ಹೇಳಿಬಿಟ್ಟು ನನ್ನ ಈ ಪರಿಚಯವನ್ನು ಮುಗಿಸ್ತೇನೆ. ಅವ್ರ ಬಗ್ಗೆ ನಾನು ಒಂದು 8-10 ನಿಮಿಷಗಳ ಕಾಲ ಪರಿಚಯ ಮಾಡಬೇಕು ಅಂತ ಭಾಳ ಆಸೆಯಿಂದ ಇದ್ದೆ. ಆದರೆ ಕಾರಣಾಂತರಗಳಿಂದ ಅವ್ರು ಹೊರಡಬೇಕಾದ್ರಿಂದ 1-2-3 ನಿಮಿಷದಲ್ಲಷ್ಟೇ ಅವರ ಬಗ್ಗೆ 1-2 ಮಾತನ್ನು ನಾನು ಬಹಳ ಅಭಿಮಾನದಿಂದ ನಾನು ಹೇಳಬಲ್ಲೆ. 1969 IAS ಮಾಡಿ ನಂತರ ಅವರು ಅಧಿಕಾರದ ಒಂದು ಸ್ಥಾನಕ್ಕೆ ಸರ್ಕಾರದ ಸೇವೆಗೆ ಸೇರಿಸಿ 2005 ಸುಮಾರು ಒಂದು 19 ಇಲಾಖೆಗಳು, ಇನ್ಕ್ಲೂಡಿಂಗ್ ನಮ್ಮ ಪ್ಯಾರಿಸ್ನಲ್ಲಿರ್ತಕ್ಕಂಥ ಯುನೆಸ್ಕೋದ ಭಾರತದ ರಾಯಭಾರಿಯ ಒಂದು ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ದು, ಅದು ಸೇರಿ 19 ಇಲಾಖೆಗಳಲ್ಲಿ ಬಹಳ ಜವಾಬ್ದಾರಿಯುತವಾದಂತಹ ಸ್ಥಾನಗಳು. ಅವುಗಳ ಪಟ್ಟಿಯನ್ನು ನಾನು ಉದ್ದಕ್ಕೆ ಕೊಡ್ಬೋದು. ಅಂಥ ಎಲ್ಲ ಕಾರ್ಯಗಳನ್ನು ಬಹಳ ಯಶಸ್ವಿಯಾಗಿ, ಬಹಳ ಸಮರ್ಪಕವಾಗಿ ನಿರ್ವಹಿಸಿದಂಥ ಅಧಿಕಾರಿ ಅಂತ ಹೆಸರು ಪಡೆದವರು ನಿವೃತ್ತರಾಗಿದ್ದಾರೆ. ಅವರು ಒಬ್ಬ ಅಧಿಕಾರಿ ಹೇಗಿರಬೇಕು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ನಾನು ಐ ಆಮ್ ಟೆಂಪ್ಟೆಡ್ ಟು ಗಿವ್ ಯು. ಇವತ್ತಿನ ಅಧಿಕಾರಿಗಳಿಗೆ ಅದು ಮಾದರಿ. ಅವರು 1977 ಇಸ್ವಿನಲ್ಲಿ ಮಂಡ್ಯ ಡಿಸ್ಟ್ರಿಕ್ಟ್ಗೆ ಡೆಪ್ಯೂಟಿ ಕಮಿಷನರ್ ಆಗಿ ಪೋಸ್ಟಿಂಗ್ ಆಗಿ ಹೋಗ್ತಾರೆ. ಆಗ ಈ ವರುಣಾ ಕಾಲುವೆ ಅಜಿಟೇಷನ್ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರುತ್ತೆ. ಇವರು ಆ ಸಮಸ್ಯೆಯ ಮೂಲ ಏನು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಸೂಪರಿಂಟೆಂಡೆಂಟ್ ಇಂಜಿನಿಯರು ಇಬ್ಬರನ್ನು ಕರೆಸಿ ಇವರೂ ಸಮೇತ ಬಂಧುಗಳೇ ಆ ವರುಣಾ ಕಾಲುವೆಯ ಒಂದು ಆದಿಯಿಂದ ಹಿಡಿದು KRSವರೆಗೂ ಮೊಣಕಾಲುದ್ದ ನೀರಿನಲ್ಲಿ ಕಾಲುವೆಯಲ್ಲಿ ನಡ್ಕೊಂಡು ಹೋಗ್ತಾರೆ ಟು ಗೆಟ್ ದಿ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಆಫ್ ವಾಟ್ ಈಸ್ ದಿ ಸ್ಟೇಟಸ್ ಆಫ್ ದಿ ಕಾಲುವೆ ಅಂತ ಅಂದ್ಬಿಟ್ಟು. ದ್ಯಾಟ್ ಈಸ್ ನಿಜವಾದ ಒಬ್ಬ ಅಧಿಕಾರಿ ಅಂದರೆ ಹಾಗಿರಬೇಕು. ಇವತ್ತು ಸಮಸ್ಯೆಗಳು ಹೇಗಿದೆ, ಯಾವ ರೀತಿಯಲ್ಲಿ ನಮ್ಮಲ್ಲಿ ಸಮಸ್ಯೆಗಳ ನಿವಾರಣೆ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತೇ ಗೊತ್ತು. ಇದೊಂದು ಐ ಆಮ್ ಟೆಂಪ್ಟೆಡ್ ಟು ಟೆಲ್ ಯು ಬಿಕಾಸ್ ದಟ್ ಈಸ್ ಚಿರಂಜೀವಿ ಸಿಂಗ್. ಈ ಥರ ಅನೇಕ ಆ್ಯನೆಕ್ಡೋಟ್ಸ್ನ ಐ ಕ್ಯಾನ್ ಗೋ ಆನ್ ಗಿವ್ ಯು, ಬಟ್ ನಾನು ಹೇಳಿದ್ನಲ್ಲ ಸಮಯದ ಅಭಾವ ಆಗಿರೋದ್ರಿಂದ ಇದನ್ನು ನಾನು ನಿಮಗೆ ಹೇಳೋಕ್ಕಾಗ್ತಾ ಇಲ್ಲ. ಸರ್ಕಾರದ ಅಧಿಕಾರದ ಜೊತೆಗೆ ಸುಮಾರು NGOಗಳ ಜೊತೆ ಸೇರಿಕೊಂಡು ಸಾಮಾಜಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ ಒಂದು ಚಟುವಟಿಕೆಗಳಲ್ಲಿ ಅವುಗಳ ಸಂಘ ಸಂಸ್ಥೆಗಳ ಅಭಿವೃದ್ಧಿಯಲ್ಲೂ ಸಹ ಇವರು ತಮ್ಮ ಕೈ ಜೋಡಿಸಿದ್ದಾರೆ. ಅವೆಲ್ಲವೂ ಸಹ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ನಡೆಯೋದಕ್ಕೆ ಇವರ ಅನುಭವ, ಇವರ ಮಾರ್ಗದರ್ಶನ, ಇವರ ಜ್ಞಾನ ಅದಕ್ಕೆ ಧಾರೆ ಎರೆದಿದ್ದಾರೆ. ಇನ್ನು ಇವರು ಸಾಹಿತ್ಯ ಮತ್ತು ಸಂಗೀತ, ಲಲಿತ ಕಲೆ ಇವುಗಳಲ್ಲಿ ಪರಿಣಿತರು. ಇವರಿಗೆ ಈ ಒಂದು ಬಹಳ ಮುಖ್ಯವಾದ ಸಂಗತಿ ಅಂದರೆ ಇವರ ಒಂದು ಸಾಹಿತ್ಯದ ಒಂದು ಸ್ವಭಾವ ಹೆಂಗೆ ಅಂದರೆ ಯಾವುದೇ ಕೃತಿಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅದರ ಮೂಲ ಕೃತಿಯನ್ನು ಮೂಲ ಭಾಷೆಯಲ್ಲಿ ಓದಬೇಕು ಅಂತ. ಹೀಗಾಗಿ ನಮ್ಮ ಕನ್ನಡದ ಭಾಷೆಯನ್ನು ಕಲಿತು ಕನ್ನಡದಲ್ಲಿ ನಮ್ಮ ಮಾಸ್ತಿಯವರಾಗ್ಬೋದು, ಕಾರಂತರಾಗ್ಬೋದು, ಅಥವಾ ಕುವೆಂಪು ಆಗ್ಬೋದು, ಅನಂತಮೂರ್ತಿ ಆಗ್ಬೋದು, ಇಂಥವರ ಕೃತಿಗಳನ್ನು ಮೂಲ ಭಾಷೆಯಲ್ಲಿ ಓದಿ ಅವರಲ್ಲಿ ಪರಿಣಿತಿಯನ್ನು ತೆಗೆದುಕೊಂಡವರು. ಹೀಗಾಗಿ ಫ್ರೆಂಚ್ ಆಗ್ಬೋದು, ಜರ್ಮನ್ ಆಗ್ಬೋದು, ಬೆಂಗಾಳಿ ಆಗ್ಬೋದು, ಉರ್ದು ಆಗ್ಬೋದು, ಹೀಗೆ 10 ಭಾಷೆಗಳಲ್ಲಿ ದಶಭಾಷಾ ಪ್ರವೀಣ ಅಂತಂದ್ಬಿಟ್ಟು ಅವ್ರನ್ನ ನಾವು ಖಂಡಿತವಾಗ್ಲೂ ಹೇಳ್ಬೋದು. ಅಷ್ಟೊಂದು ಪರಿಣಿತಿಯನ್ನು ಸಾಧಿಸಿರ್ತಕ್ಕಂಥವ್ರು. ಸಹಜವಾಗಿ ಅಪಾರವಾದಂಥ ಜ್ಞಾನ ಇದರಿಂದ ಗಳಿಸಿ ಆ ಜ್ಞಾನದ ಒಂದು ಕಾರಣದಿಂದ ಇವರು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಬೇರೆ ಸಂಘ ಸಂಸ್ಥೆಗಳಿಗೆ ಇವರು ಮಾರ್ಗದರ್ಶನ ನೀಡೋದಕ್ಕೆ ಕಾರಣ ಆಗಿದೆ. ಇನ್ನು ಇವರನ್ನ ಸೈಂಟ್ ಆಫೀಸರ್ ಅಂತಲೂ ಹೇಳ್ತಾರೆ. ಬಾಹ್ಯ ರೂಪಕ್ಕೆ ನೀವು ಅವ್ರನ್ನ ನೋಡ್ಬೋದು, ಒಬ್ಬ ನಿಜವಾಗ್ಲೂ ಆಧ್ಯಾತ್ಮಿಕ ಜೀವಿ ರೀತಿ ಕಾಣ್ತಾರೆ. ಭೌತಿಕವಾಗಿ ಕಾಣೋದಲ್ಲ, ಬೌದ್ಧಿಕವಾಗಿಯೂ ಸಹ ಅವರು ಆಧ್ಯಾತ್ಮದ ಒಂದು ಹಿನ್ನೆಲೆಯನ್ನು ಹೊಂದಿರತಕ್ಕಂಥವ್ರು. ಇವರ ತಂದೆ ಆಗಲಿ, ತಾಯಿ ಆಗಲಿ, ಇವರ ಮನೆಯೇ ಒಂದು ಅನುಭವ ಮಂಟಪ. ಅನೇಕ ಮಹಾಮಹಿಮರುಗಳೆಲ್ಲ ಬಂದು ಹೋಗ್ತಾ ಇದ್ದಂಥ ಒಂದು ಜಾಗ ಅವ್ರ ಮನೆ. ಹೀಗಾಗಿ ಚಿಕ್ಕಂದಿನಿಂದಲೇ ಆ ಒಂದು ಪರಿಣಾಮ ಇವರ ಮೇಲಾಗಿ ಅದರ ಒಂದು ಪ್ರಭಾವದಿಂದ ಇವರು ಆಧ್ಯಾತ್ಮದ ಒಂದು ಹಾದಿಯಲ್ಲಿ ಹಿಡಿದು ಅನೇಕ ಒಂದು ಗ್ರಂಥಗಳನ್ನು ಓದೋದ್ರ ಮೂಲಕ ಅವುಗಳ ಜ್ಞಾನವನ್ನು ಸಂಪಾದಿಸುವುದ್ರ ಮೂಲಕ ಆಧ್ಯಾತ್ಮಿಕತೆಯಲ್ಲೂ ಸಹ ಉತ್ತಮವಾಗಿರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಅದನ್ನು ತಮ್ಮ ಒಂದು ಕಾರ್ಯಕ್ಷೇತ್ರದಲ್ಲೂ ಸಹ ಬಹಳ ಯಶಸ್ವಿಯಾಗಿ ಇವರು ಬಳಸ್ಕೊಂಡಿದ್ದಾರೆ.
ಇನ್ನು ಇವರ ಒಂದು ವೈವಿಧ್ಯಮಯವಾಗಿರ್ತಕ್ಕಂಥ ಸೇವೆ ಇವೆಲ್ಲವನ್ನು ಗುರುತಿಸಿ ರಾಜ್ಯ ಸರ್ಕಾರ 2005 ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಪುರಸ್ಕರಿಸಿದೆ. ಬಹಳ ಮುಖ್ಯವಾಗಿ ಇವರಿಗೆ ಫ್ರಾನ್ಸ್ ದೇಶದ ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥ ನೈಟ್ಹುಡ್ ಒಂದು ಗೌರವವನ್ನು 2016 ಆಗಸ್ಟ್ 24 ಫ್ರಾನ್ಸ್ನ ರಾಯಭಾರಿಯವರು ಪದಕವನ್ನಿತ್ತು ಇವರನ್ನ ಗೌರವಿಸಿದ್ದಾರೆ. ಇಲ್ಲೂ ಅಷ್ಟೇ, ಐ ಆಮ್ ಟೆಂಪ್ಟೆಡ್ ಟು ಟೆಲ್ ಯು ಓನ್ಲಿ, ಐ ಟೇಕ್ ಹಾರ್ಡ್ಲಿ ಹಾಫ್ ಮಿನಿಟ್ ಅಷ್ಟೇ. ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಚಿರಂಜೀವಿ ಸಿಂಗ್ ಅವರು. ಬಹಳ ಪ್ರಮುಖವಾದಂಥ ಒಂದು ಐತಿಹಾಸಿಕ ಸಂಗತಿಯನ್ನು ಅವರು ಹೇಳಿದ್ದಾರೆ. ಏನು ಅಂದರೆ, ಫ್ರಾನ್ಸ್ಗೆ ನಮ್ಮಲ್ಲಿ ಅಲೈಸ್ ಬ್ರಿಟಿಷರ ವಿರುದ್ಧ ಇದು ಮಾಡಬೇಕಾದ್ರೆ ಸ್ನೇಹಪೂರ್ವಕವಾಗಿರ್ತಕ್ಕಂಥ ಪ್ರದೇಶಗಳು ನಮ್ಮ ಭಾರತದಲ್ಲಿ ಅಂದರೆ ಕರ್ನಾಟಕದ ಟಿಪ್ಪು ಸುಲ್ತಾನ ಮತ್ತು ಪಂಜಾಬಿನ ರಂಜಿತ್ ಸಿಂಗ್. ಇವರು ಪಂಜಾಬ್ನಲ್ಲಿ ಹುಟ್ಟಿ ಪಂಜಾಬ್ನವರಾದ್ರಿಂದ ಅಲ್ಲಿಯ ಸಂಬಂಧ, ಮತ್ತು ಕರ್ನಾಟಕದಲ್ಲಿ ಅಧಿಕಾರವಾಗಿ ಕರ್ನಾಟಕದ ವ್ಯಕ್ತಿಯಾಗಿ ಇಲ್ಲಿಯ ಸಂಬಂಧ. ಈ ಎರಡೂ ಸಂಬಂಧಗಳು ಮತ್ತು ಫ್ರಾನ್ಸ್ ದೇಶಕ್ಕೆ ಹೇಗೆ ಈ ಎರಡೂ ರಾಷ್ಟ್ರಗಳ ಸಂಬಂಧ ಆಯಿತೋ ಆ ಒಂದು ಪದಕವನ್ನು ಪಡೆಯೋದ್ರಿಂದ ನನಗೂ ಅದರ ಪ್ರತಿನಿಧಿಯಾಗಿದ್ದೇನೆ, ಅದನ್ನು ಪಡಿತಾ ಇದ್ದೇನೆ ಅನ್ನೋ ಒಂದು ಐತಿಹಾಸಿಕ ಸಂಗತಿಯನ್ನು ಆ ಸಮಯದಲ್ಲಿ ಅವರು ಹೇಳಿದ್ದನ್ನು ಬಹಳ ಪತ್ರಿಕೆಗಳು ಕೋಟ್ ಮಾಡಿದ್ದುಂಟು. ಅನೇಕ ಸಂದರ್ಶನಗಳಲ್ಲಿ ಇವರ ವಿಚಾರಗಳು ಇವೆಲ್ಲವೂ ಸಹ ಬಂದಿದೆ. ನಾನು ಹೇಳಿದ್ನಲ್ಲ, ನನಗೂ ಅಷ್ಟೇ 15 ವರ್ಷದಿಂದ ಅವರ ಪರಿಚಯ ಇದೆ. ಗಾಲ್ಫ್ ಕ್ಲಬ್ನಲ್ಲಿ ಒಂದ್ಸಲಿ ನನ್ನನ್ನು ಎಂ ಭಕ್ತವತ್ಸಲ ಅವರು ಪರಿಚಯ ಮಾಡಿದಾಗ ಇಂಥ ಒಬ್ಬ ಹಿರಿಯ ವ್ಯಕ್ತಿ ಎದ್ದು ಬಂದು ಐ ಆಮ್ ಯುವರ್ ಫ್ಯಾನ್ ಅಂತ ನನ್ನ ಕೈ ಹಿಡ್ಕೊಂಡಿದ್ರು. ಆ ಕ್ಷಣವನ್ನು ನಾನು ಜೀವಮಾನದಲ್ಲಿ ಮರೆಯಲಾರೆ. ಬಹುಶಃ ಅದು ನನಗೆ ಅತ್ಯಂತ ದೊಡ್ಡ ಪ್ರಶಸ್ತಿ ಎನ್ಬೋದು. ಆಗ ನಾನು ಡೆಕ್ಕನ್ ಹಾಲ್ನಲ್ಲಿ ಕಾಲಮ್ಸ್ ಬರೀತಾ ಇದ್ದೆ. ಹೀಗೆ ಒಬ್ಬರು ಸಹೃದಯರು, ಸರಳ ವ್ಯಕ್ತಿಗಳು, ಜ್ಞಾನಿಗಳು ಮತ್ತು ಆಧ್ಯಾತ್ಮಿಕ ಚಿಂತನೆಯನ್ನು ಉಳ್ಳಂಥವರು, ಮತ್ತು ಇವೆಲ್ಲದರ ಜೊತೆಗೆ ಕಮಲದ ಎಲೆಯ ರೀತಿಯಲ್ಲಿ ಸರ್ಕಾರದ ಎಲ್ಲ ಎಸ್.ಎಂ. ಕೃಷ್ಣ, ದೇವರಾಜ ಅರಸು ಇವರ ಕಾಲದಲ್ಲಿ ಹಿರಿಯ ಸ್ಥಾನದಲ್ಲಿದ್ದಂಥವರು, ಎಲ್ಲ ಸರ್ಕಾರದ ಚಾಲನೆಗೆ ಮಾರ್ಗದರ್ಶನ ನೀಡಿದಂಥ ಒಬ್ಬ ಹಿರಿಯ ವ್ಯಕ್ತಿ ಇವತ್ತು ಆನಂದ್ ಅವರು ಹೇಳಿದಾಗೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು. ಅವರಿಂದ ಒಂದು ಪರಿಕಲ್ಪನೆ ಪ್ರಾರಂಭವಾಗಿ ಚಾಲನೆ ಸಿಕ್ಕಿ ಇವತ್ತು ಸಮಾರಂಭಕ್ಕೆ ಅವರೇ ಬಂದು ಮಾತಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು ನಮ್ಮ ಭಾಗ್ಯ ಅಂತ ಅಂದ್ಕೊಳ್ತೀನಿ. ಅವರಿಗೆ ಮತ್ತೊಮ್ಮೆ ನಮ್ಮ ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಸಹೃದಯರ ಪರವಾಗಿ, ನಮ್ಮ ರಾಮಸ್ವಾಮಿಗಳ ಪರವಾಗಿ, ಮಾಸ್ತಿ ಅಧ್ಯಯನ ಪೀಠದ ಪರವಾಗಿ ಹೃತ್ಪೂರ್ವಕವಂತ ಸ್ವಾಗತವನ್ನು ಕೋರ್ತೇನೆ. ಮತ್ತು ಅವರನ್ನು ಈಗ ನಮ್ಮ ಕಡೆಯಿಂದ ಪುರಸ್ಕರಿಸಿ ರಾಮಸ್ವಾಮಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತೇನೆ. ನಂತರ ಶ್ರೀ ಚಿರಂಜೀವಿ ಸಿಂಗ್ ಅವರು ತಮ್ಮ ಉಪನ್ಯಾಸವನ್ನು ನೀಡಲಿದ್ದಾರೆ. ನಮಸ್ಕಾರ. ತಮ್ಮೆಲ್ಲರಿಗೆ ವಂದನೆಗಳು. ಸ್ನೇಹಿತರಾದ ಸುರೇಶ್ ಮುನ ಅವರು ಸ್ವಲ್ಪ ಅತಿಶಯೋಕ್ತಿಪೂರ್ಣವಾದ ಪರಿಚಯ ಮಾಡಿಕೊಟ್ಟಿದ್ದಾರೆ, ಧನ್ಯವಾದಗಳು. ನಾನು ಅದಕ್ಕೆ ಅರ್ಹನಲ್ಲ. ಈ ಲೇಖನದ ವಿಷಯ ತಮಗೆ ಗೊತ್ತಿದೆ, ಅವರು ಹೇಳಿದ್ದಾರೆ. ಮಾಸ್ತಿ ಒಂದು ವಿಶಿಷ್ಟವಾದ ಸ್ವರ. ಭಾರತದ ಶ್ರೇಷ್ಠ ಸಾಹಿತಿಗಳಲ್ಲಿ ಒಬ್ಬರಾದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರನ್ನು ಕುರಿತು ಮಾತಾಡಲು ನಾನು ಯಾವ ದೃಷ್ಟಿಯಿಂದ ಅರ್ಹನಲ್ಲ. ನಾನು ವಿಮರ್ಶಕನಲ್ಲ, ಕನ್ನಡದ ವಿದ್ವಾಂಸನಲ್ಲ. ಮಾಸ್ತಿಯವರ ಪ್ರಶಂಸಕನಾಗಿ ಮಾತ್ರ ಕೆಲವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತೇನೆ. ಮಾಸ್ತಿಯವರ ವಿಪುಲ ಸಾಹಿತ್ಯ ವಿಷಯ ನನ್ನ ಅಲ್ಪ ಜ್ಞಾನವನ್ನು ಸಹೃದಯರು ಕ್ಷಮಿಸಬೇಕು. ತಾವೆಲ್ಲ ಸಹೃದಯರು ನನ್ನ ಅಲ್ಪ ಜ್ಞಾನವನ್ನು ಕ್ಷಮಿಸಬೇಕು. ಕರ್ನಾಟಕ ರಾಜ್ಯಕ್ಕೆ ಬರುವ ಮುಂಚೆ ನನಗೆ ಕನ್ನಡದ ಒಬ್ಬರೇ ಸಾಹಿತಿಯ ಹೆಸರು ಗೊತ್ತಿತ್ತು, ಅದು ಮಾಸ್ತಿ ಅವರದು. ಅವರ ಸಣ್ಣ ಕಥೆ ಮೊಸರಿನ ಮಂಗಮ್ಮದ ಇಂಗ್ಲಿಷ್ ಅನುವಾದ ನಮ್ಮ 9ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿತ್ತು. ತರುವಾಯ ಮಾಸ್ತಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದಾಗ ಅವರನ್ನು ಕುರಿತು ಪತ್ರಿಕೆಗಳಲ್ಲಿ ಓದಲು ಅವಕಾಶ ಸಿಕ್ಕಿತು. ಪ್ರಶಸ್ತಿ ಪ್ರದತ್ತ ಪುಸ್ತಕ ಚಿಕ್ಕವೀರ ರಾಜೇಂದ್ರನ್ನು ಓದಲು ಆಸೆ ಹುಟ್ಟಿತು. ಆಗ ಸುಮಾರು ವರ್ಷ ಆದ ನಂತರ ಅದನ್ನು ಓದಲು ಸಮಯ ಬಂತು. ಓದಿದೆ. ವಿಶ್ವದ ಶ್ರೇಷ್ಠ ಕಾದಂಬರಿಗಳಲ್ಲಿ
ಇದು ಒಂದು ಅನಿಸಿತು. ಯಾವುದೇ ಪಾಶ್ಚಾತ್ಯ ಭಾಷೆಯಲ್ಲಿ ಅವರು ಸಾಹಿತ್ಯ ಸಾಧನೆ ಮಾಡಿದಿದ್ದರೆ ಅವರ ಕೀರ್ತಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪಸರಿಸುತ್ತಿತ್ತು. ಅವರ ಸಮಕಾಲೀನರಾದ ಅಂತಾರಾಷ್ಟ್ರೀಯ ಖ್ಯಾತಿಯ ಸಾಹಿತಿ ಆರ್.ಕೆ. ನಾರಾಯಣ್ ತಮ್ಮ ಮಾತೃಭಾಷೆ ತಮಿಳು ಅಥವಾ ಆಡುಭಾಷೆ ಕನ್ನಡವನ್ನು ಬಿಟ್ಟು ಇಂಗ್ಲಿಷನ್ನು ತಮ್ಮ ಬರವಣಿಗೆಯ ಮಾಧ್ಯಮ ಆಗಿ ಆರಿಸಿದರು. ಇಲ್ಲಿ ಗಮನಾರ್ಹ ವಿಷಯ ಏನೆಂದರೆ ಆರ್.ಕೆ. ನಾರಾಯಣ್ ಅವರ ಹಾಗೆ ಮಾಸ್ತಿ ಅವರು ಕೂಡ ಇಂಗ್ಲಿಷ್ನಲ್ಲಿ ಬರೆಯಬಹುದಿತ್ತು. ಆದರೆ ಅವರು ಕನ್ನಡವನ್ನೇ ತಮ್ಮ ಅಭಿವ್ಯಕ್ತಿಯ ಮಾಧ್ಯಮವಾಗಿ ಹೆಚ್ಚಾಗಿ ಬಳಸಿದರು. ಅವರ 140ಕ್ಕಿಂತ ಹೆಚ್ಚು ಪುಸ್ತಕಗಳಲ್ಲಿ 17 ಇಂಗ್ಲಿಷ್ನಲ್ಲಿ ಬರೆದಿರುವ ಪುಸ್ತಕಗಳು ಕೂಡ ಇವೆ. ಬಹುಶಃ ಕೆಲವರಿಗೆ ಇದು ಗೊತ್ತಿಲ್ಲ, ಇಂಗ್ಲಿಷ್ನಲ್ಲೂ ಕೂಡ ಅವರು 17 ಪುಸ್ತಕಗಳನ್ನು ಬರೆದಿದ್ರು. ಕರ್ನಾಟಕ ಮತ್ತು ಕರ್ನಾಟಕದ ಸಂಸ್ಕೃತಿ ಬಗ್ಗೆ ಹಲವಾರು ಪುಸ್ತಕಗಳು ಇಂಗ್ಲಿಷ್ನಲ್ಲಿ ಪ್ರಕಟವಾಗಿವೆ. ಆರ್.ಕೆ. ನಾರಾಯಣ್, ಡಾಮ್ ಮೊರೇಸ್, ಶಾರದಾ ಪ್ರಸಾದ್ ರವರ ಪುಸ್ತಕಗಳನ್ನು ನಾನು ವಾರ್ತಾ ಮತ್ತು ಪ್ರಚಾರ ಇಲಾಖೆಯಿಂದ ಸಿದ್ಧಪಡಿಸಿದೆ. ಆದರೆ ನಾನು ಕರ್ನಾಟಕದ ಸಂಸ್ಕೃತಿ ಬಗ್ಗೆ ಓದಿದ ಪುಸ್ತಕಗಳಲ್ಲಿ ಸರ್ವಶ್ರೇಷ್ಠ ಪುಸ್ತಕ ಮಾಸ್ತಿಯವರ ಪಾಪ್ಯುಲರ್ ಕಲ್ಚರ್ ಇನ್ ಕರ್ನಾಟಕ ಆಗಿರುತ್ತೆ. ಇದು 1937ರಲ್ಲಿ ಪ್ರಕಟಗೊಂಡಿತ್ತು. ಸುಮಾರು 1927ರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಮಾಡಿದ ವ್ಯಾಖ್ಯಾನಗಳ ಸಂಗ್ರಹ ಇದು. ಪುಸ್ತಕದ ಮರುಮುದ್ರಣ ಆಗಿಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆಗಿದೆಯಾ ಅಥವಾ ಆಗಿದೆ? ನಾನು ಹಳೇದು ನನಗೆ ಒಂದು ಪ್ರತಿ ಸಿಕ್ತು ನಮ್ಮ ಸ್ನೇಹಿತರಿಂದ, ಅದನ್ನ ಇಟ್ಕೊಂಡಿದ್ದೇನೆ. ಬಟ್ ಮರುಮುದ್ರಣ ಆಗಿದೆಯೋ ಸಂತೋಷದ ವಿಷಯ. ನಾನು ಈ ವಿಷಯವನ್ನು ಏಕೆ ಹೇಳುತ್ತಿದ್ದೇನೆ ಎಂದರೆ, ಮಾಸ್ತಿಯವರ ಇಂಗ್ಲಿಷ್ ಮೇಲಿನ ಅಧಿಕಾರ ಕನ್ನಡಕ್ಕಿಂತ ಕಡಿಮೆ ಇರಲಿಲ್ಲ. ಅಂತಾರಾಷ್ಟ್ರೀಯ ಖ್ಯಾತಿಯ ವ್ಯಾಮೋಹದಿಂದ ಅವರು ಕನ್ನಡವನ್ನು ತ್ಯಜಿಸಲಿಲ್ಲ. ನಿಜವಾಗಿಯೂ ಮಾಸ್ತಿ ಕನ್ನಡದ ಆಸ್ತಿ. ಯಶವಂತ್ ಚಿತ್ತಾಳ್ರವರು ಮಾಸ್ತಿಯವರನ್ನು ಸಣ್ಣ ಕಥೆಯ ಜನಕರು ಎಂದು ವರ್ಣಿಸಿದ್ದಾರೆ. ಬಂಗಾಳಿ ಭಾಷೆಯಲ್ಲಿ ರವೀಂದ್ರನಾಥ್ ಠಾಕೂರ್, ಹಿಂದಿ ಉರ್ದುವಿನಲ್ಲಿ ಪ್ರೇಮ್ಚಂದ್ ಮತ್ತು ಕನ್ನಡದಲ್ಲಿ ಮಾಸ್ತಿ ಅವರು ಸಣ್ಣ ಕಥೆಯ ಪ್ರವರ್ತಕರಾಗಿದ್ದರು. ಠಾಕೂರ್ ಅವರು ತಮ್ಮ ಸಣ್ಣ ಕಥೆಗಳ ಬಗ್ಗೆ ನಾನು ನನ್ನ ದಾರಿಯನ್ನು ಸ್ವತಃ ಹುಡುಕಬೇಕಾಯಿತು ಎಂಬ ಭಾವನೆಯನ್ನು ವ್ಯಕ್ತಪಡಿಸಿದರು. ಹಾಗೆಯೇ ಕನ್ನಡದಲ್ಲಿ ಮಾಸ್ತಿ ಅವರು ತಮ್ಮ ನಂತರದ ಸಣ್ಣ ಕಥೆಗಾರರಿಗೆ ದಾರಿದೀಪ ಆಗಿದ್ದರು. ಪ್ರಾರಂಭ ಕಾಲದ ಸಣ್ಣ ಕಥೆಗಾರರ ಮುಂದೆ ಮೊಪಾಸಾ, ಚೆಖೋವ್ ಅಂಥವರ ಮಾದರಿ ಇತ್ತು. ಆದರೆ ಮಾಸ್ತಿ ಅವರಿಗೆ ಈ ಪಾಶ್ಚಾತ್ಯ ಆಚಾರ್ಯರ ಮಾದರಿ ಇದ್ದರೂ ಅವರು ತಮ್ಮದೇ ಆದ ಶೈಲಿಯನ್ನು ಸೃಜಿಸಿದರು. ಅವರ ಶೈಲಿಯ ಬೇರುಗಳು ಭಾರತೀಯ ಮಹಾಕಾವ್ಯಗಳ ಮತ್ತು ಪುರಾಣಗಳ ಕಥೆಗಳಲ್ಲಿ ಇವೆ. ಆಚಾರ್ಯ ಹಜಾರಿ ಪ್ರಸಾದ್ ದ್ವಿವೇದಿ ಅವರ ಕಾದಂಬರಿಗಳ ಬಗ್ಗೆ ಡಾಕ್ಟರ್ ನಾಮ್ವರ್ ಸಿಂಗ್ ಅವುಗಳಿಗೆ ಆಖ್ಯಾಯಿಕಗಳು ಎಂದು ಹೇಳಿದ್ದಾರೆ. ಏಕೆಂದರೆ ಅವುಗಳ ಬೇರುಗಳು ಸಂಸ್ಕೃತ ಆಖ್ಯಾನಗಳಲ್ಲಿ ಇವೆ. ಮಾಸ್ತಿ ಅವರ ಕಥಾ ಸಾಹಿತ್ಯವನ್ನು ಕಾದಂಬರಿಗಳನ್ನು ಸೇರಿ ಆಖ್ಯಾಯಿಕ ಅಂತ ವಿವರಿಸಬಹುದು. ಮಾಸ್ತಿ ಅವರು ಮತ್ತು ಆಚಾರ್ಯ ಹಜಾರಿ ಪ್ರಸಾದ್ ದ್ವಿವೇದಿ ಅವರ ನಡುವೆ ಸಂವೇದನೆಯ ಸಾಮ್ಯ ಸಹ ಇದೆ. ಇಬ್ಬರು ಪಾಶ್ಚಾತ್ಯ ಸಾಹಿತ್ಯ ಮತ್ತು ಸಂಸ್ಕೃತಿಯಿಂದ ಗ್ರಾಹ್ಯ ಗುಣಗಳನ್ನು ಗ್ರಹಿಸಿ ಭಾರತೀಯ ಪರಂಪರೆಯನ್ನು ಸಮೃದ್ಧಗೊಳಿಸಿದರು. ಅವರ ಸಮದೃಷ್ಟಿಯಲ್ಲಿ ಪ್ರಾಚೀನತೆ ಮತ್ತು ಆಧುನಿಕತೆ ನಡುವೆ ವಿರೋಧ ಇರಲಿಲ್ಲ. ಇವರಿಬ್ಬರ ನಂಟು ಶಾಶ್ವತವಾದ ಮೌಲ್ಯಗಳ ಜೊತೆ ಇತ್ತು.
ಇಂಥ ಸಾಹಿತ್ಯ ಸಾಮಯಿಕ ಮಾತ್ರವಲ್ಲ, ಇದು ಸರ್ವಕಾಲಿಕ. ಈ ಇಬ್ಬರು ಮಹಾನ್ ಬರಹಗಾರರು ರವೀಂದ್ರನಾಥ್ ಠಾಕೂರ್ ಅವರಿಂದ ಪ್ರಭಾವಿತರಾಗಿದ್ದರು. ಇಬ್ಬರೂ ಅವರ ಬಗ್ಗೆ ಬರೆದಿದ್ದಾರೆ. ಆದರೆ ಆ ಬರವಣಿಗೆಗಳು ರವೀಂದ್ರನಾಥ್ ಠಾಕೂರ್ ಅವರ ಜೀವನ ದರ್ಶನ ಬಗ್ಗೆ ಇವೆ, ಬರೀ ಜೀವನದ ಬಗ್ಗೆ ಅಲ್ಲ. ಇವತ್ತಿನ ಬರಹಗಾರರು, ಇವನ್ ಇನ್ ಬೆಂಗಾಲಿ, ರವೀಂದ್ರನಾಥ್ ಠಾಕೂರ್ ಅವರ ಪ್ರೇಮ ಪ್ರಸಂಗದ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸುತ್ತಾರೆ. ಇದು ದೃಷ್ಟಿ ಮತ್ತು ದರ್ಶನದ ವ್ಯತ್ಯಾಸ. ತಮ್ಮ ಪಾಪ್ಯುಲರ್ ಕಲ್ಚರ್ ಇನ್ ಕರ್ನಾಟಕದ ಮುನ್ನುಡಿಯಲ್ಲಿ ಅವರು ಬರೆಯುತ್ತಾರೆ, ದೇರ್ ವರ್ ಡೇಸ್ ವೆನ್ ಕರ್ನಾಟಕ ಸಾಟ್ ಟು ನೋ ದ ಗುಡ್ ಆ್ಯಂಡ್ ದ ಟ್ರೂ ಆ್ಯಂಡ್ ಟು ರೇಂಜ್ ಇಟ್ ಸೆಲ್ಫ್ ಆನ್ ದೇರ್ ಸೈಡ್. ಅಂದಿನ ಕರ್ನಾಟಕದ ಬಗ್ಗೆ ಹೇಳಿದ ಈ ಮಾತು ಅವರ ಸಾಹಿತ್ಯಕ್ಕೂ ಅನ್ವಯವಾಗುತ್ತದೆ. ಸತ್ಯ ಮತ್ತು ಶಿವ, ಸತ್ಯ ಟ್ರೂತ್ ಮತ್ತು ಶಿವ ಗುಡ್ ಜೊತೆ ಇರುವುದರಲ್ಲಿ ಜೀವನದ ಮತ್ತು ಸಾಹಿತ್ಯದ ಸಾರ್ಥಕತೆ. ಚಿಕ್ಕವೀರ ರಾಜೇಂದ್ರದಲ್ಲಿ ಇದೇ ಸಮಸ್ಯೆಯನ್ನು ಒಂದು ರಾಜ್ಯ ಮಟ್ಟದಲ್ಲಿ ನಿರೂಪಿಸಲಾಗಿದೆ. ಸತ್ಯ ಮತ್ತು ಶಿವನಿಂದ ದೂರ ಆಗಿದ್ದ ಜನರ ಪರಿಸ್ಥಿತಿ ಹೇಗೆ ಹೀನವಾಗುತ್ತದೆ ಎಂಬುದು ಕಾದಂಬರಿಯ ವಿಷಯ. ಅವರ ಕಥಾಲೋಕದ ಪಾತ್ರಗಳು ಐತಿಹಾಸಿಕ, ಪೌರಾಣಿಕ ಅಥವಾ ಸಮಕಾಲೀನ ಏನೇ ಇರಲಿ, ಜೀವನದ ವಿಭಿನ್ನ ಪರಿಸ್ಥಿತಿಗಳ ಸತ್ಯವನ್ನು ಪ್ರತಿಬಿಂಬಿಸುತ್ತವೆ. ಪಾತ್ರಗಳ ಮನದಾಳದ ನೋಟ ತೋರಿಸುತ್ತವೆ. ಮೊಸರಿನ ಮಂಗಮ್ಮದಲ್ಲಿ ಅವರು ಮನಸ್ಸಿನ ಸ್ಥಿತಿಯ ಹೇಗೆ ಪರದೆಯ ಹಿಂದೆ ಪರದೆ ಅಂತ ಹೇಳುತ್ತಾರೆ. ಮನಸ್ಸಿನ ಹಿಂದೆ ಪರದೆ ಮೇಲೆ ಪರದೆ, ಅವರು ಮನಸ್ಸಿನ ಪರದೆ ಹಿಂದೆ ಪರದೆ ಮೇಲೆ ಅವರು ಬೆಳಕನ್ನು ಚೆಲ್ಲುತ್ತಾರೆ. ಉದಾಹರಣಾರ್ಥ, ಮಹಾರಾಣಿ ಶಕುಂತಲೆ ಕೆಲವು ವರ್ಷ ಆದ ನಂತರ ತವ್ರ ಮನೆಗೆ ಅಂದರೆ ಕಣ್ವ ಋಷಿಯ ಆಶ್ರಮಕ್ಕೆ ಬರ್ತಾಳೆ. ಎಷ್ಟು ಸೂಕ್ಷ್ಮವಾಗಿ ಮಾಸ್ತಿ ಅವರು ಆಕೆಯ ಮನಸ್ಥಿತಿಯನ್ನು ವಿವರಿಸುತ್ತಾರೆ. ಹಾಗೆಯೇ ಕುಚೇಲನ ಕಥೆಯಲ್ಲಿ ಸುಧಾಮನ ಮನಸ್ಥಿತಿ. ಈ ಪೌರಾಣಿಕ ಪಾತ್ರಗಳು ನಮ್ಮ ಪರಿಚಿತರ ಹಾಗೆ, ನಮ್ಮ ನೆರೆಯವರ ಹಾಗೆ ಅನಿಸುತ್ತಾರೆ. ಓದುವಾಗ ಸತ್ಯಯುಗ, ದ್ವಾಪರಯುಗ, ಕಲಿಯುಗ ವಿಷಯ ಮನಸ್ಸಿಗೆ ಬರುವುದಿಲ್ಲ. ಇಲ್ಲಿ ಎಲ್ಲ ಸಮಕಾಲೀನವೇ. ಮಾಸ್ತಿ ಅವರ ಐತಿಹಾಸಿಕ ಕಥೆ, ಕಾದಂಬರಿ, ನಾಟಕಗಳಲ್ಲಿ ಅಲೆಕ್ಸಾಂಡರ್ ಡ್ಯೂಮಾ ತರಹದ ಸಾಹಸಿಕ ಖಡ್ಗದಾಟ ಇಲ್ಲ. ಯುರೋಪಿಯನ್ ಸಾಹಿತ್ಯದಲ್ಲಿ ಐತಿಹಾಸಿಕ ಕಾದಂಬರಿಗಳ ಮಾದರಿಯಾಗಿರುವುದು ಸರ್ ವಾಲ್ಟರ್ ಸ್ಕಾಟ್ ಹಾಗೂ ಅಲೆಕ್ಸಾಂಡರ್ ಡ್ಯೂಮಾ. ಭಾರತದಲ್ಲಿ ಸರ್ ವಾಲ್ಟರ್ ಸ್ಕಾಟ್ದಿಂದ ಪ್ರೇರಿತರಾದ ಬಂಗಾಳದ ಆದ್ಯ ಆಧುನಿಕ ಕಾದಂಬರಿಕಾರ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರ ಭಾವಚಿತ್ರ ಅಲ್ಲಿದೆ. ಬಂಕಿಂ ಅವರ ಕಾದಂಬರಿ ದುರ್ಗೇಶ್ ನಂದಿನಿ ಸರ್ ವಾಲ್ಟರ್ ಸ್ಕಾಟ್ ಅವರ ಐವನ್ ಹೋನ ಒಂದು ಬಗೆಯ ರೂಪಾಂತರ. ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ತಮ್ಮ ಆನಂದ್ ಮಠ್ ಕಾದಂಬರಿಯಿಂದ ಭಾರತದಾದ್ಯಂತ ಖ್ಯಾತರಾದರು. ಭಾರತದ ಎಲ್ಲ ಭಾಷೆಗಳಲ್ಲಿ ಇವರ ಪ್ರಭಾವ ಬೀರಿತ್ತು. ಉದಾಹರಣೆಗೆ ಹಿಂದಿಯಲ್ಲಿ ಜಯಶಂಕರ್ ಪ್ರಸಾದ್, ಗುಜರಾತಿಯಲ್ಲಿ ಕಾಮ ಮುನ್ಷಿ, ಹಾಗೆಯೇ ಕನ್ನಡದಲ್ಲಿ ಮಾಸ್ತಿ. ಆದರೆ ಮಾಸ್ತಿ ಅವರ ಶೈಲಿ ತಮ್ಮದೇ ಆದ ಶೈಲಿ. ಇದು ಐತಿಹಾಸಿಕ ಮತ್ತು ಆಖ್ಯಾನದ ಸಮ್ಮಿಶ್ರಣ. ಮಾಸ್ತಿ ಐತಿಹಾಸಿಕ ತಥ್ಯಗಳನ್ನು ಕಡೆಗಣಿಸೋದಿಲ್ಲ. ಡ್ಯೂಮಾಗೆ ಕಥಾರಸ ಮುಖ್ಯವಾಗಿತ್ತು. ತಮ್ಮ ಕಾದಂಬರಿಗಳ ಬಗ್ಗೆ ಡ್ಯೂಮಾ ಹೇಳಿದ ಮಾತು, ಹೌದು ನಿಜ, ನಾನು ಇತಿಹಾಸಕ್ಕೆ ಅತ್ಯಾಚಾರ ಮಾಡಿದ್ದೇನೆ, ಆದರೆ ಇದರಿಂದ ಎಷ್ಟು ಚೆಲುವಾದ ಸಂತತಿ ಹುಟ್ಟಿದೆ. ಮಾಸ್ತಿಯವರ ಕಾದಂಬರಿಗಳ ಬಗ್ಗೆ ಇದನ್ನು ಹೇಳಲಾಗುವುದಿಲ್ಲ. ಅವರು ಇತಿಹಾಸಕ್ಕೆ ತಿರಸ್ಕಾರ ತೋರಿಸಿಲ್ಲ. ಐತಿಹಾಸಿಕ ಸತ್ಯ ಮತ್ತು ಮಾನಸಿಕ ಸತ್ಯ ಮಾಸ್ತಿಯವರ
ಕಲ್ಪನಾ ಶಕ್ತಿ ಜೊತೆ ಕೂಡಿ ಹೋಗುತ್ತವೆ. ಇದು ಸಾಹಿತ್ಯದ ಸತ್ಯ. ಮಾಸ್ತಿ ಸಾಹಿತ್ಯದ ಸತ್ಯ ಶಾಲೀನತೆಯಿಂದ ಬೇರ್ಪಟ್ಟಿಲ್ಲ. ಒಡಿಯಾ ಭಾಷೆಯ ಪ್ರಖ್ಯಾತ ಕವಿ ಹಾಗೂ ಕೇಂದ್ರೀಯ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಶ್ರೀ ರಮಾಕಾಂತ್ ರಥ್ ಅವರು ಒಮ್ಮೆ ಹೇಳಿದರು, ಇಂಗ್ಲಿಷ್ನಲ್ಲಿ ಬರೆಯುವವರು, ಇನ್ನು ಭಾರತೀಯ ಲೇಖಕರು ಕೂಡ, ಕೆಲವು ಅಂಥ ವಿಷಯಗಳನ್ನು ತೆಗೆದುಕೊಳ್ತಾರೆ ಯಾವ ವಿಷಯಗಳನ್ನು ನಾವು ಮುಟ್ಟೋದಿಲ್ಲ. ಫಾರ್ ಎಕ್ಸಾಂಪಲ್, ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಸಮ್ ಆಫ್ ಯು ಮೈಟ್ ಹ್ಯಾವ್ ರೆಡ್ ಇಟ್. ಆ ಥರದ ವಿಷಯಗಳು ಬಹುಶಃ ನಮ್ಮ ಸಂಸ್ಕೃತಿಯಲ್ಲಿ ಇದು ಬರೋದಿಲ್ಲ. ಇದು ಸಂಸ್ಕಾರಗಳ ಮತ್ತು ಸಂಸ್ಕೃತಿಯ ದೃಷ್ಟಿಕೋನ. ಜಾತಿ, ಧರ್ಮ, ಸಾಮಾಜಿಕ ನ್ಯಾಯ ಅಂಥ ವಿಷಯಗಳಲ್ಲಿ ಅವರು ಆಶ್ಚರ್ಯಕರವಾಗಿ ಸಮಕಾಲೀನರಾಗಿದ್ದಾರೆ. ಜಾತಿ ಮತ್ತು ವರ್ಣ ವ್ಯವಸ್ಥೆಯ ಬಗ್ಗೆ ಅವರು 1927ರಲ್ಲಿ ಹೇಗೆನ್ನುತ್ತಾರೆ, ಇಟ್ ಈಸ್ ಟೆಂಡಿಂಗ್ ಟು ಮಲ್ಟಿಪ್ಲೈ ಎಂಡ್ಲೆಸ್ಲಿ. ಎಲ್ಲ ಜಾತಿ ಭೇದ, ವರ್ಣಭೇದ, ಇಟ್ ಈಸ್ ಟೆಂಡಿಂಗ್ ಟು ಮಲ್ಟಿಪ್ಲೈ ಎಂಡ್ಲೆಸ್ಲಿ. ಇದು ನಾನು ನೋಡಿದ್ದೇನೆ. ಸುಮಾರು ಕಳೆದ ಅರ್ಧ ಶತಮಾನದಿಂದ ಕರ್ನಾಟಕವನ್ನು ನೋಡ್ತಾ ಇದ್ದೇನೆ. ಇಲ್ಲಿ ಜಾತಿ ಭೇದಗಳು ಪ್ರತಿ ವರ್ಷ ಹೆಚ್ಚಾಗ್ತಾ ಇವೆ. ನನಗೆ ಆಶ್ಚರ್ಯ ಇದು. ಇಟ್ ಈಸ್ ಟೆಂಡಿಂಗ್ ಟು ಮಲ್ಟಿಪ್ಲೈ ಎಂಡ್ಲೆಸ್ಲಿ and has become just a barrier between community and community and a constant cause of mutual distrust. ಮದುವೆಯ ಬಗ್ಗೆ ಅವರು ಹೀಗೆ ಹೇಳ್ತಾರೆ, ಮ್ಯಾರೇಜ್ which was thought of as a sacramental contract to be entered into by persons competent by years to understand the significance of the social duty they are undertaking, is conducted in a language which few of the parties to the contract understand, and the promises required both of bride and the bridegroom are uttered by a priest who also in many cases does not understand what he is repeating. ಸತ್ತ ಸಂಪ್ರದಾಯಗಳ ಜಡ ಭಾರದ ಬಗ್ಗೆ ಅವರು ಹೇಳ್ತಾರೆ, ದ ಲವಿಂಗ್ ಬ್ರದರ್ ಯುಧಿಷ್ಠಿರ ಇನ್ ದಿ ಮಹಾಭಾರತ ಕ್ಯಾರಿಡ್ ದಿ ಕಾರ್ಪ್ಸ್ ಆಫ್ ದಿ ಯಂಗರ್ ಭೀಮ ವೆನ್ ಹಿ ಡ್ರಾಪ್ ಡೆಡ್. ದಿಸ್ ಸೊಸೈಟಿ ಇಸ್ ಸಿಮಿಲರ್ಲಿ ಕ್ಯಾರಿಂಗ್ ದ ಶೆಲ್ ಆಫ್ ಮೆನಿ ಎ ಕಸ್ಟಮ್ from which the life has departed, loving it from habit and unwilling to give it up. ಇದು ಎಷ್ಟು ವರ್ಷ ಹಿಂದೆ ಹೇಳಿದ್ದು, ಬಟ್ ಎಷ್ಟು ಸಮರ್ಪಕವಾಗಿದೆ ಇದು. 1 ಶತಮಾನಕ್ಕಿಂತ 10 ವರ್ಷ ಕಡಿಮೆ ಕಾಲ ಕಳೆಯುವುದು ಅವರ ಮಾತುಗಳು ಎಷ್ಟು ಪ್ರಾಸಂಗಿಕವಾಗಿವೆ ಇವತ್ತು ಕೂಡ. ಆಧುನಿಕ ಸಾಹಿತ್ಯದಲ್ಲಿ ಚಳುವಳಿಗಳ ಬಗ್ಗೆ ಅವರಿಗೆ ತಿಳಿವು ಇದ್ದರೂ ಸಹ ಅವರು ತಮ್ಮ ದಾಟಿಯನ್ನು ಬಿಟ್ಟಿರಲಿಲ್ಲ. ಆದರೆ ತಮ್ಮ ಒಂದು ಕಥಾ ಸಂಕಲನದ ಮುನ್ನುಡಿ ಬರೆಯಲು ಅವರು ಯಶವಂತ್ ಚಿತ್ತಾಳ್ ಅವರಿಗೆ ಕೋರಿಕೆ ಮಾಡಿದರು. ಚಿತ್ತಾಳ್ ಅವರು ಚಿತ್ತಾಳ್ರವರು ಅದರಿಂದ ಭಾವಕರಾಗಿದ್ದರು. ಅವರು ಬರೆದಿದ್ದ ಮುನ್ನುಡಿ ಮಾಸ್ತಿ ಅವರಿಗೆ ಗೌರವದ ಕಾಣಿಕೆಯಾಗಿದೆ. ಹೊಸ ಲೇಖಕರಿಗೆ ಮಾಸ್ತಿ ಅವರು ಕೊಟ್ಟ ಪ್ರೋತ್ಸಾಹ ಅಮೂಲ್ಯವಾದುದು. ಕನ್ನಡ ಸಾಹಿತ್ಯಕ್ಕೆ ಅವರ ಕೊಡುಗೆ ಅವರ ಕೃತಿಗಳು ಮಾತ್ರವಲ್ಲ, ಇತರ ಲೇಖಕರಿಗೆ ಅವರು ಕೊಟ್ಟ ಸ್ಫೂರ್ತಿ, ಪ್ರೋತ್ಸಾಹ, ಆರ್ಥಿಕ ನೆರವೇ ಸಹ ಅಮೂಲ್ಯವಾದುದು. ಬೇಂದ್ರೆ, ಕುವೆಂಪು ಅವರಂಥ ದೊಡ್ಡ ಲೇಖಕರು ಕೂಡ ಮಾಸ್ತಿಯವರ ಆಶೀರ್ವಾದ ಪಡೆದವರು. ಎಷ್ಟೋ ಜನಕ್ಕೆ ಅವರು ಮೌನವಾಗಿ ಧನ ಸಹಾಯ ಮಾಡಿದ್ರು. ಬೇಂದ್ರೆ ಅವರಿಗೆ ಅವರು ಪ್ರತಿ ತಿಂಗಳು ಮಾಸಾಶನದ ರೂಪದಲ್ಲಿ 50 ರೂಪಾಯಿ ಕಳಿಸುತ್ತಿದ್ದರು. ಒಂದು ವೇಳೆ ದುಡ್ಡು ಕಳಿಸುವುದರಲ್ಲಿ ವಿಳಂಬವಾಗಿದ್ದಾಗ ಬೇಂದ್ರೆ ಅವರು ಮಾಸ್ತಿ ಅವರಿಗೆ ಖಾರವಾಗಿ ಪತ್ರ ಬರೆದು ವಿಳಂಬದ ಕಾರಣ ಕೇಳಿದ್ರು. ಮಾಸ್ತಿ ಅವರು ಬಹಳ ವಿನಯದಿಂದ ರೊಕ್ಕ ಕಳಿಸಿ ಉತ್ತರ ಬರೆದಿದ್ರು, ಕ್ಷಮಿಸಿ,
ಈ ಸಲ ವಿಳಂಬವಾಯಿತು, ಇನ್ನು ಮುಂದೆ ಆಗುವುದಿಲ್ವೆಂದು. 40ರ ದಶಕದಲ್ಲಿ 50 ರೂಪಾಯಿ ಕಡಿಮೆ ಮೊತ್ತ ಇರಲಿಲ್ಲ ಮತ್ತು ಇದು ಅವರು ಸ್ವಂತ ಜೇಬಿನಿಂದ ಕೊಡ್ತಾ ಇದ್ರು. ಬೇಂದ್ರೆ ಅವರಿಗೆ ಆಗ ಈ ಧನ ಸಹಾಯ ಬೇಕಿತ್ತು. ಈ ಘಟನೆ ಬಗ್ಗೆ ಬೇಂದ್ರೆ ಅವರು ಖುದ್ ತಮ್ಮ ಸ್ನೇಹಿತರಿಗೆ ಹೇಳಿದ್ರು. ನನಗೆ ನನ್ನ ಮಿತ್ರರಾದ ತೀನಂ ಶ್ರೀ ಅವರ ಸುಪುತ್ರ ನಾಗಭೂಷಣ್ ಅವರು ಇದನ್ನ ತಿಳಿಸಿದ್ರು. ಮಾಸ್ತಿ ಎಂಬ ಆಲದ ಮರದ ಕೆಳಗೆ ಎಷ್ಟೋ ವನಸ್ಪತಿ ಫಲವಿತವಾಯಿತು. ಹೇಳ್ತಾರೆ, ನಥಿಂಗ್ ಗ್ರೋಸ್ ಅಂಡರ್ ದಿ ಬನಿಯಾನ್ ಟ್ರೀ, ಬಟ್ ಈ ಬನಿಯಾನ್ ಟ್ರೀ, ಅಂಡರ್ ದಿಸ್ ಬನಿಯಾನ್ ಟ್ರೀ ಎಷ್ಟೋ ವನಸ್ಪತಿ ಬೆಳೆದಿದೆ. ಈ ದೊಡ್ಡವರನ್ನು ನಾನು ಮೊದಲನೇ ಸಲ 1975ರಲ್ಲಿ ಭೇಟಿಯಾಗಿದೆ. ನಟರಂಗ ಎಂದ ಮಾಸ್ತಿಯವರ ಕಾಕನ್ಕೋಟೆ ಪ್ರಯೋಗ ವಾರ್ತಾ ಮತ್ತು ಪ್ರಚಾರ ಇಲಾಖೆಯಿಂದ ಏರ್ಪಡಿಸಲಾಗಿತ್ತು. ನಾನು ಆಗ ಇಲಾಖೆಯ ನಿರ್ದೇಶಕನಾಗಿದ್ದೆ. ಮಾಸ್ತಿ ಅವರು ಮುಖ್ಯ ಅತಿಥಿಯಾಗಿ ಬಂದಿದ್ರು. ಅನಂತರ ಸುಮಾರು ಸಲ ಭೇಟಿಯ ಸದವಕಾಶ ಸಿಕ್ತು. ಅವರ ಮಾತು ಕಾರಂಜಿ ಹಾಗೆ ಇತ್ತು. ಅವರ ಬರವಣಿಗೆಯ ಶೈಲಿ ಮತ್ತು ಅವರ ಮಾತಿನಲ್ಲಿ ವ್ಯತ್ಯಾಸ ಇರಲಿಲ್ಲ. ಒಮ್ಮೆ ಅವರು ನನಗೆ ಹೇಳಿದ್ರು, ನಾನು ಕುವೆಂಪುಗೆ ಹೇಳಿದೆ, ಅಯ್ಯ, ಯು ಶುಡ್ ಬಿ ಎ ಪೋಯಿಟ್ ಫಾರ್ ದ ಹ್ಯುಮ್ಯಾನಿಟಿ, ನಾಟ್ ಫಾರ್ ದ ಒಕ್ಕಲಿಗಾಸ್ ಅಲೋನ್. ಕುವೆಂಪು ಈ ಸಲಹೆಯನ್ನು ಫಲಪ್ರದವಾಗಿ ಅನುಸರಿಸಿದ್ರು ಎಂದು ನನಗೆ ಅನಿಸುತ್ತದೆ. ಒಮ್ಮೆ ನಾನು ಅವರ ಸರ್ಕಾರಿ ಸೇವೆ ಬಗ್ಗೆ ಕೇಳಿದೆ. ಅವರು ತಮ್ಮ ಸೇವೆಯ ಅನುಭವಗಳನ್ನು ಹೇಳುತ್ತಿದ್ದರು. ಮಧ್ಯ ನಾನು ಹೇಳಿದೆ, ಸರ್, ಐ ಹ್ಯಾವ್ ಹರ್ಡ್ ದಟ್ ಯು ಟುಕ್ ರಿಟೈರ್ಮೆಂಟ್ ಸೇಯಿಂಗ್, ಇಫ್ ಐ ಕ್ಯಾನಾಟ್ ಬಿ ಎಟ್ ದ ಟಾಪ್ ಇನ್ ಸರ್ವಿಸ್, ಲೆಟ್ ಮಿ ಬಿ ಎಟ್ ದ ಟಾಪ್ ಇನ್ ಲಿಟ್ರೇಚರ್. ಅವರು ತಕ್ಷಣ ಹೇಳಿದರು, ನೋ, ಐ ವಾಸ್ ಎಟ್ ದ ಟಾಪ್ ಇನ್ ಸರ್ವಿಸ್ ಆಲ್ಸೋ. ಅವರ ಮಾತು ಗರ್ವೋಕ್ತಿ ಬದಲು ಸಹಜವಾದ ತಥ್ಯ ಹಾಗೆ ಅನಿಸಿತು. ಸಹಜತೆ ಅವರ ವೈಯಕ್ತಿಕ ಹಾಗೂ ಲೇಖನದ ಗುಣ. ಇದೇ ಅವರ ಶೈಲಿಯ ಮರ್ಮ. ಅವರ ಜೀವನದ ಅನುಭವಗಳು, ಅಧ್ಯಯನ ಎಲ್ಲ ಅವರ ಲೇಖನದಲ್ಲಿ ನಿರೂಪಿತವಾಗಿದೆ. ಮೈಸೂರು ಆಡಳಿತ ಸೇವೆಯ ಉಚ್ಚ ಪದಾಧಿಕಾರಿಯಾಗಿ ಅವರು ವೀಕ್ಷಿಸಿದ ಘಟನೆಗಳು, ಸಂಗ್ರಹಿಸಿದ ಅನುಭವ, ಹಳ್ಳಿ ಮತ್ತು ಪಟ್ಟಣಗಳ ಜೀವನ, ಇವೆಲ್ಲ ಮಾಸ್ತಿಯವರ ಕಥಾ ಪ್ರಪಂಚ. ಇದರಲ್ಲಿ ಶಕುಂತಲೆ, ಶ್ರೀರಾಮ, ಅಶೋಕ ಜೊತೆ ಅಲೆಕ್ಸಾಂಡರ್, ಮಾರ್ಕಸ್ ಒರೇಲಿಯಸ್, ಎಟಿಲಾ, ಶೇಕ್ಸ್ಪಿಯರ್, ವಾಲ್ಟೇರ್, ಟಾಲ್ಸ್ಟಾಯ್, ಸಮರ್ಸೆಟ್ ಮಾಮ್ ಸಹ ಸಮಾನವಾಗಿ ನಿಂತಿದ್ದಾರೆ. ಪರಿವಾರದ ಹಿರಿಯನೊಬ್ಬ ಕಥೆ ಹೇಳುವ ರೀತಿಯಲ್ಲಿ ಮಾಸ್ತಿ ಅವರು ಕಥೆಗಳನ್ನು ಹೇಳ್ತಾ ಹೋಗ್ತಾರೆ. ಕಥಾರಸದಲ್ಲಿ ವಿನೋದದ ಸಮ್ಮಿಶ್ರಣ ಇರುತ್ತದೆ. ವಿನೋದ ಪ್ರಜ್ಞೆ ವಿಶೇಷ. ಮಾಸ್ತಿ ಅವರು ಜಿಲ್ಲಾಧಿಕಾರಿ ಆಗಿದ್ದಾಗ ಕೆಲವರು ಇವರ ಮೇಲಾಧಿಕಾರಿಗಳಿಗೆ, ಇವರು ಬಿಗಿಯಾಗಿಲ್ಲ, ಜನ ಇವರಿಂದ ಹೆದರ್ಕೊಳ್ಳುತ್ತಿಲ್ಲ ಅಂತ ದೂರು ನೀಡಿದ್ರು. ಇದ್ರ ಬಗ್ಗೆ ಕೇಳಿದಾಗ ಮೇಲಾಧಿಕಾರಿಯವರಿಗೆ ಮಾಸ್ತಿಯವರು, ನಾನು ಹುಲಿನೋ ಚಿರತೆನೋ, ಜನ ನನ್ನಿಂದ ಹೆದರ್ಬೇಕೆ ಅಂತ ಉತ್ತರ ಕೊಟ್ಟಿದ್ರು. ಹಾಸ್ಯ ಪ್ರಜ್ಞೆ ಇವರ ಕಥೆಗಳ ಮಾತ್ರಕ್ಕೆ ಸೀಮಿತವಾಗಿರಲಿಲ್ಲ. ಮಾಸ್ತಿ ಹಳೆಯ ಮೈಸೂರಿನವರು, ಮಹಾರಾಜರ ಸೇವೆಯಲ್ಲಿ ಇದ್ದವರು. ಆದರೆ ಕನ್ನಡ ಮತ್ತು ಕರ್ನಾಟಕದ ಸಂಸ್ಕೃತಿ ಬಗ್ಗೆ ಬರೆಯುವಾಗ ಅವರು ತಮ್ಮ ದೃಷ್ಟಿಯನ್ನು ಮೈಸೂರು ಪ್ರದೇಶಕ್ಕೆ ಸೀಮಿತಗೊಳಿಸಲಿಲ್ಲ. ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಸರ್ವಜ್ಞ ಬಗ್ಗೆ ಅವರು ಸೂಕ್ಷ್ಮ ದೃಷ್ಟಿಯಿಂದ ಬರೆದಿದ್ದಾರೆ. ಬಸವಣ್ಣ ಬಗ್ಗೆ ಅವರು ಹೇಳಿದ್ದಾರೆ, ದಿ ವೀರಶೈವ ಮೂವ್ಮೆಂಟ್ ಲೆಡ್ ಬೈ ಬಸವಣ್ಣ ಮೇಡ್ ದಿ ಫಸ್ಟ್ ಗ್ರೇಟ್ ಎಫರ್ಟ್ ನೋನ್ ಇನ್ ಕರ್ನಾಟಕ to employ the mother tongue of the people for original statement of high thought and religion. ಈಗ ಬೇರೆ ಸಂಘರ್ಷ ನಡೀತಾ ಇದೆ, ಸೊ ಅದಕ್ಕೆ ನಾನು ಇದನ್ನ ಕೋಟ್ ಮಾಡಿದ್ದೆ.
The movement tried to change the life of the masses in many directions, but more important than any change effected or attempted was the attitude of self-examination and self-respect, which it seems to have made common among its followers. Basavanna was sincere seeker after truth and could make sacrifice for what he thought was the truth. He felt a love for mankind that we see only in the greatest teachers of humanity. He looked into himself pitilessly. No part of his being was dark to him. So we hear in his sayings the same voice of our common humanity, which is heard in the Psalms of the Hebrew king, in the Christian Saint Augustine's Confessions, and in the songs of the Vaishnava devotees from Nammalvar to Purandardasa. A good life was to him the test of a good faith, and clean life the only proof of faith in God. ಈಗ ಏನು ಚಳುವಳಿ ನಡೀತಾ ಇದೆ ಆ ಕಂಟೆಕ್ಸ್ಟ್ನಲ್ಲಿ ಇದನ್ನು ನೋಡಿದರೆ ವೇರ್ ಇಸ್ ದಟ್ ವಿಷನ್ ಆ್ಯಂಡ್ ವೇರ್ ಆರ್ ವಿ ಟುಡೇ? ಇದು ಕೂಡ ಅವರ 1927 ವ್ಯಾಖ್ಯಾನದ ಒಂದು ಉದ್ಧರಣ. ಆ ಕಾಲದಲ್ಲಿ ಮಹಾರಾಜರ ಮೈಸೂರಿನ ಒಬ್ಬ ವಿದ್ವಾಂಸರು ಕರ್ನಾಟಕ, ಬಸವಣ್ಣ ಮತ್ತು ವೀರಶೈವ ಧರ್ಮದ ಬಗ್ಗೆ ಬರೆಯುವುದು ದೂರದೃಷ್ಟಿ ಮತ್ತು ಹೃದಯ ವಿಶಾಲತೆಯ ಉದಾಹರಣೆ. ಅನಂತರ ಅವರು ಬಸವಣ್ಣ ಅವರ ವಚನಗಳನ್ನು ಇಂಗ್ಲಿಷ್ಗೆ ತರ್ಜುಮೆ ಮಾಡಿದರು. ಬೇರೆಯವರ ಅನುವಾದಕ್ಕಿಂತ ನನಗೆ ಮಾಸ್ತಿಯವರ ಅನುವಾದ ಇಷ್ಟ. even compared to A.K. Ramanujan and others from Karnataka University, ನನಗೆ ಮಾಸ್ತಿಯವರ ಅನುವಾದ ಇಷ್ಟ. ಇದರಲ್ಲೂ ಮಾಸ್ತಿಯವರ ವಿಶಿಷ್ಟವಾದ ಸ್ವರ ಇದೆ. ವಿಶಾಲವಾದ ದೃಷ್ಟಿಕೋನವುಳ್ಳ ಭಾರತೀಯ ಸಂಸ್ಕೃತಿಯ ಮಾಸ್ತಿಯವರು ಜೀವಂತವಾದ ಪ್ರತಿರೂಪಿಯಾಗಿದ್ದಾರೆ. ಅದರಿಂದ ಅವರ ಸಾಹಿತ್ಯ ಸರ್ವಕಾಲಿಕವಾಗಿದೆ. ನನಗೆ ಈ ಕೆಲವು ನನ್ನ ಅವ್ರ ಬಗ್ಗೆ ಅನಿಸಿಕೆಗಳನ್ನು ಹೇಳುವ ಅವಕಾಶ ಕೊಟ್ಟಿದ್ದಕ್ಕೆ ನಾನು ತಮ್ಮ ಆಭಾರಿಯಾಗಿದ್ದೇನೆ. ತಾವು ಇದನ್ನು ಬಹಳ ಶಾಂತವಾಗಿ ಕೇಳಿದ್ರಿ, ಅದಕ್ಕೂ ನನ್ನ ಧನ್ಯವಾದಗಳು. ಅದರ ಬಗ್ಗೆ ನಮಗೆಲ್ಲ ತಿಳುವಳಿಕೆ ಮಾಡಿಕೊಟ್ಟಂಥ ಚಿರಂಜೀವಿ ಸಿಂಗ್ರವರಿಗೆ ಧನ್ಯವಾದಗಳು. ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಮುಂದಿನ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಸ್ವಲ್ಪ ನಾವು ವೇದಿಕೆನ ಸರ್ ಮಾಡಿಕೊಂಡು ಮಕ್ಕಳನ್ನ ಮೇಲೆ ಕರೀತಾ ಇದ್ದೀವಿ. ಕ್ರಮಕ್ಕೆ ನಾನು ಹೋಗಬೇಕು, ಕ್ಷಮಿಸಿ. ನಾನು ತಮ್ಮ ಅಪ್ಪಣೆ ಪಡೆದು ಈಗ ನಾನು ಹೊರಡ್ತೇನೆ. ಫಂಡ್ಗೆ ಮಾಸ್ತಿ ಅಧ್ಯಯನ ಪೀಠದಿಂದ 1 ಲಕ್ಷದ ಕೊಡುಗೆ ಅವರು ಕೊಡ್ತಾ ಇದ್ದಾರೆ. ಇದು ಮಾಸ್ತಿಯವರ ಹೆಸರು ತಕ್ಕಂತೆ. ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ ನಿಮ್ಮೊಳಗಿಹ ನ್ಯಾರಮ್ಮ ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮಯ್ಯ ಗಣನಾದನೇ ಅಮ್ಮಯ್ಯ ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮಯ್ಯ ಗಣನಾದನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ
ಭಾವ ಮೊರದ ಗಲದ ಕಿವಿ ಕೋರೆದಾಡೆಯ ನ್ಯಾರಮ್ಮ ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರೆದಾಡೆಯ ನ್ಯಾರಮ್ಮ ಮೂರು ಕಣ್ಣನ ಸೂತ ಮುರಿದಿದ ಚಂದ್ರನ ಧೀರತ ಗಣನಾದನೇ ಅಮ್ಮಯ್ಯ ಮೂರು ಕಣ್ಣನ ಸೂತ ಮುರಿದಿದ ಚಂದ್ರನ ಧೀರತ ಗಣನಾದನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ ಊಟದಟ್ಟಿಯು ಬೀಗಿ ದೋಟ ಚಲ್ಲನದ ದೆಟ್ಟ ತಾಣಿವ ನ್ಯಾರಮ್ಮ ಉಟ್ಟದಟ್ಟಿಯು ಬೀಗಿ ದೋಟ ಚಲ್ಲನದ ದೆಟ್ಟ ತಾಣಿವ ನ್ಯಾರಮ್ಮ ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾಥನೇ ಅಮ್ಮಯ್ಯ ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾಥನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಭಾಷಿಗ ನಿವ ನ್ಯಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಭಾಷಿಗ ನಿವ ನ್ಯಾರಮ್ಮ ಲೇಸಾಗಿ ಸುಜನಾರ ಸಲಹುವ ನೆಲೆಯಾದಿ ಕೇಶವದಾಸಕನೇ ಅಮ್ಮಯ್ಯ ಲೇಸಾಗಿ ಸುಜನಾರ ಸಲಹುವ ನೆಲೆಯಾದಿ ಕೇಶವದಾಸಕನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ ನಿಮ್ಮೊಳಗಿಹ ನ್ಯಾರಮ್ಮ ಬಾರನೆ ಕೆರಂಗ ಸಖಿ ಬಾರನೆ ಕೆರಂಗ ಸಖಿ ಬಾರನೆ ಕೆರಂಗ ಸಖಿ ಬಾರನೆ ಕೆ ನನ್ನ ಮೋಹನಾಂಗ ಬಾರನೆ ಕೆರಂಗ ಸಖಿ ಬಾರನೆ ಕೆ ನನ್ನ ಮೋಹನಾಂಗ ಬಾರನೆ ಕೆರಂಗ
ಕೃಷ್ಣ ಬರುತ್ತಿರುವನು ಬಿಡು ಮನದ ವಿಷಾದ ಬರುತ್ತಿಹನೇ ರಾಧಾ ಕೃಷ್ಣ ಬರುತ್ತಿರುವನು ಬಿಡು ಮನದ ವಿಷಾದ ಬರುತ್ತಿಹನೇ ರಾಧಾ ಬಾರದಿರಲು ನಲ್ಲ ನಾ ಸೊರಗುವೆನೆಂಬುದನವನೇ ಬಲ್ಲ ಬಾರದಿರಲು ನಲ್ಲ ನಾ ಸೊರಗುವೆನೆಂಬುದನವನೇ ಬಲ್ಲ ಅರಿತು ಬರಲಿಲ್ಲ ಕೃಷ್ಣ ಅರಿತು ಬರಲಿಲ್ಲ ಎನ್ನನು ಕೃಷ್ಣನೇಕೆ ಒಲ್ಲ ಬಾರದಿರಲು ನಲ್ಲ ಬರುತ್ತಿಹನೇ ರಾಧಾ ಕೃಷ್ಣ ಬರುತ್ತಿರುವನು ಕೇಳೇ ಯಶೋದ ನಂದನ ನಿನ್ನೊಳಗಿಲ್ಲ ವಿರೋಧ ಬಂದನು ನೋಡಿ ಮಾನು ವಿಷಾದ ಬರುತ್ತಿಹನೇ ರಾಧಾ ಕೃಷ್ಣ ಬರುತ್ತಿರುವನು ಕೇಳೇ ಯಶೋದ ನಂದನ ನಿನ್ನೊಳಗಿಲ್ಲ ವಿರೋಧ ಬಂದನು ನೋಡಿ ಮಾನು ವಿಷಾದ ಬರುತ್ತಿಹನೇ ರಾಧಾ ಸಖಿ ನೀನೇ ಬಲ್ಲೆ ಅವನಿಲ್ಲದೆ ತೃಣ ಸುಖ ನಾನೊಲ್ಲೆ ಸಖಿ ನೀನೇ ಬಲ್ಲೆ ಅವನಿಲ್ಲದೆ ತೃಣ ಸುಖ ನಾನೊಲ್ಲೆ ಜಾಜಿ ಮಲ್ಲಿಗೆ ಮೊಲ್ಲೆ ಅವನಿಲ್ಲದೆ ಎನಗಿವು ಹೂವಲ್ಲೇ ಸಖಿ ನೀನೇ ಬಲ್ಲೆ ಅವನಿಲ್ಲದೆ ತೃಣ ಸುಖ ನಾನೊಲ್ಲೆ ಜಾಜಿ ಮಲ್ಲಿಗೆ ಮೊಲ್ಲೆ ಅವನಿಲ್ಲದೆ ಎನಗಿವು ಹೂವಲ್ಲೇ ಬೆಳುದಿಂಗಳಿನಲ್ಲೇ ಈ ಮೈ ಸುಡುತ್ತಲಿರುವುದಲ್ಲೇ ಬೆಳುದಿಂಗಳಿನಲ್ಲೇ ಈ ಮೈ ಸುಡುತ್ತಲಿರುವುದಲ್ಲೇ ಸಖಿ ಇದನವನು ಅರಿತಿಹನಲ್ಲಿ ಕೃಷ್ಣನ ಮನಸ್ಸಿನ್ನೆಷ್ಟು ಸನ್ನೆ ಎರಿನೇ ಬಲ್ಲೆ ಪ್ರಿಯ ಮನದ ನೋವಾ ಹರಿ ನೋಡಿ ನೊಂದ ದೇವಾ ಪ್ರಿಯ ಮನದ ನೋವಾ ಹರಿ ನೋಡಿ ನೊಂದ ದೇವಾ ಬೆಳುದಿಂಗಳು ಹೂವ ಪೊರೆವಂತೆ ಕರುಣಿಯ ಸ್ವಭಾವ ಪ್ರಿಯ ಮನದ ನೋವಾ ಹರಿ ನೋಡಿ ನೊಂದ ದೇವಾ ಬೆಳುದಿಂಗಳು ಹೂವ ಪೊರೆವಂತೆ ಕರುಣಿಯ ಸ್ವಭಾವ ಪ್ರಿಯಾತ್ಮದ ಕಾಪ ತಂಪಿಸೆ ಉಳಿಸುತ್ತವಳ ಜೀವ ಪ್ರಿಯಾತ್ಮದ ಕಾಪ ತಂಪಿಸೆ ಉಳಿಸುತ್ತವಳ ಜೀವ ಸಖಿಯ ವೇಷವನು ತೊರೆಯುತ್ತ ದೇವ ಪ್ರಿಯಗೆ ಸಿಗಿದನು ಪ್ರೇಮ ಸೇವ ಪ್ರಿಯಾತ್ಮದ ಕಾವ ತಂಪಿಸೆ ಉಳಿಸುತ್ತವಳ ಜೀವ ಸಖಿಯ ವೇಷವನು ತೊರೆಯುತ್ತ ದೇವ ಪ್ರಿಯಗೆ ಸಿಗಿದನು ಪ್ರೇಮ ಸೇವ ರಂಗ ನಿನ್ನ ಆ ಪ್ರೇಮದ ರಾಣಿ ರಾಧೆಯ ಪಾಡನು ಹಾಡುವೆ ಪಾಣಿ ಅವಳಂದಿನ ಗತಿಯಿಂದೆಣ್ಣಾಣೆ ಎನಗೆ ಒದಗಿತು ವೇದವ ಕಾಣೆ ರಂಗ ನಿನ್ನ ಆ ಪ್ರೇಮದ ರಾಣಿ ರಾಧೆಯ ಪಾಡನು ಹಾಡುವೆ ಪಾಣಿ ಅವಳಂದಿನ ಗತಿಯಿಂದೆಣ್ಣಾಣೆ ಎನಗೆ ಒದಗಿತು ವೇದವ ಕಾಣೆ ಬರೋ ಬೇಗ ರಂಗ ಅಬ್ಬಿ
ಮಂಗಳಾಂಗ. ಅವರ ಮರಿ ಮೊಮ್ಮಗಳಾಗಿ ಅವರು ಕೀರ್ತನೆಯನ್ನು ಇಷ್ಟು ಸೊಗಸಾಗಿ ಹಾಡ್ತಾಳೆ ಅಂತ ನಾವ್ಯಾರೂ ಖಂಡಿತ ಯೋಚನೆ ಮಾಡಿರಲಿಲ್ಲ. ಎಲ್ಲರೂ ನಿಶ್ಶಬ್ದವಾಗಿ, ಅದರಲ್ಲೂ ಒಬ್ಬರು ಹಿರಿಯರು ಇಲ್ಲಿ ಬಂದು ಅವರಿಗೆ ಒಂದು ಆಶೀರ್ವಾದ ಮಾಡಿಬಿಟ್ಟು ಹೋದರು. ಅದು ಖಂಡಿತ ಭಗವಂತ ಅವ್ರನ್ನ ಹೀಗೆ ಚೆನ್ನಾಗಿಟ್ಟಿರಲಿ, ಮಾಸ್ತಿಯವರ ಹೆಸರನ್ನ ಉಳಿಸಲಿ ಅಂತ ನಾನು ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈಗ ಚಿರಂಜೀವಿ ವರ್ಷಾ ಜಯಂತ್ ಅವರಿಂದ ನೃತ್ಯ ಕಾರ್ಯಕ್ರಮ. ಇವರ ಮುತ್ತಜ್ಜ ಮುತ್ತಜ್ಜಿ ಶ್ರೀಮತಿ ಪದ್ಮಮ್ಮ ಶ್ರೀ ರಂಗಸ್ವಾಮಿ ಅಯ್ಯಂಗಾರ್, ಅಜ್ಜ ಅಜ್ಜಿ ಶ್ರೀಮತಿ ರಮಾದೇವಿ ಶ್ರೀ ರಾಮಾನುಜಂ, ತಂದೆ ತಾಯಿ ಶ್ರೀಮತಿ ಅನುರಾಧ ಶ್ರೀ ಜಯಂತ್ ರಾಮಾನುಜಂ. ಇವರ ಕಾರ್ಯಕ್ರಮ ಈಗ ಶುರುವಾಗ್ತಾ ಇದೆ. ಅದಕ್ಕೆ ಮೊದಲು ನಮ್ಮ ರಾಮಸ್ವಾಮಿ ಅವ್ರನ್ನ ನಮ್ಮ ಸಂಸ್ಥೆಗಳ ಪರವಾಗಿ ಈ ಮಕ್ಕಳಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ತಾವು ಎಲ್ಲರೂ ಅವ್ರನ್ನ ಆಶೀರ್ವದಿಸಿ ಅಂತ ತಮ್ಮನ್ನು ಕೂಡ ಮತ್ತೊಮ್ಮೆ ಬೇಡ್ಕೊಳ್ತಾ ಇದ್ದೀನಿ. ಸ್ವಾಮಿ ಅಯ್ಯಂಗಾರ್ ಅವರ ಮರಿಮಗಳು ಅಜ್ಜ ಅಜ್ಜಿ ಶ್ರೀಮತಿ ರಮಾದೇವಿ ರಾಮಾನುಜಂ, ತಾಯಿ ತಂದೆ ಶ್ರೀಮತಿ ಅನುರಾಧ ಮತ್ತು ಜಯಂತ ರಾಮಾನುಜಂ. ಅವ್ರಿಗೂ ಈಗ ನಮ್ಮ ರಾಮಸ್ವಾಮಿ ಅವರು ಆಶೀರ್ವಾದ ಮಾಡಬೇಕು. ತಾವು ಕೂಡ ಎಲ್ಲರೂ ಸಭಿಕರೆಲ್ಲರೂ ಅವರಿಗೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೃತ್ಯ ಮುಗಿದ ನಂತರ ಈ ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ 3 ವರ್ಷಗಳ ಕಾಲ ನಡೆದ ಪೂಜ್ಯ ಮಾಸ್ತಿಯವರ ಸಪಾದ ಶತೋತ್ಸವ ಕಾರ್ಯಕ್ರಮಕ್ಕೆ ಮಾಸ್ತಿಯವರ ಮೊಮ್ಮಕ್ಕಳಾದ ಶ್ರೀಮತಿ ಉಷಾ ಕೇಸರಿ, ಡಾಕ್ಟರ್ ವಸಂತಶ್ರೀ ಮತ್ತು ಮರಿಮೊಮ್ಮಗಳು ಚಿರಂಜೀವಿ ಮಹಿ ಕೇಸರಿ ಪೈ ಅವರು ಮಂಗಳಗೀತೆಯನ್ನು ಹಾಡ್ತಾ ಇದ್ದಾರೆ. ಯಾಕೆಂದರೆ 2-3 ವರ್ಷ ನಡೆದಂಥ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಅದಕ್ಕೆ ಇವರು ಈಗ ಕೊನೆಯದಾಗಿ ಇದನ್ನು ಮಂಗಳ ಹಾಡ್ತಾ ಇದ್ದಾರೆ. ಆದರೆ ಮಾಸ್ತಿಯವರ ಮಾಮೂಲಿ ಕಾರ್ಯಕ್ರಮಗಳು ಅದೇ ರೀತಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಇದೇ ನೆಕ್ಸ್ಟ್ 30ನೇ ತಾರೀಕು ಡಾಕ್ಟರ್ ದೊಡ್ಡರಂಗೇಗೌಡರಿಂದ ಉಪನ್ಯಾಸ ಇದೆ. ತಾವೆಲ್ಲರೂ ಹೀಗೆ ಬಂದು ಇದು ಮಾಡಿಕೊಳ್ಬೇಕು. ಇನ್ನೊಂದು ವಿಶೇಷ ವಿನಂತಿ, ಕಾರ್ಯಕ್ರಮದ ಕೊನೆಯಲ್ಲಿ ಸಿಹಿ ಹಂಚಿಕೆ ಇದೆ. ದಯವಿಟ್ಟು ಎಲ್ಲರೂ ಪ್ರಸಾದ ತೆಗೆದುಕೊಂಡು ಹೋಗಬೇಕು ಅಂತ ಸಂಸ್ಥೆಗಳ ಪರವಾಗಿ ತಮ್ಮಲ್ಲಿ ಬೇಡ್ಕೊಳ್ತೀನಿ. ತಪ್ಪಿ ಎಲ್ಲಿ ಬಂದೆ ಕೃಷ್ಣ, ಎಲ್ಲಿ ದಾರಿ
ತಪ್ಪಿ ಎಲ್ಲಿ ಬಂದೆ ಕೃಷ್ಣ, ಎಲ್ಲ ಊರನುಳಿದು ಇಲ್ಲಿಗೇಕೆ ಬಂದೆ, ಎಲ್ಲ ಊರನುಳಿದು ಇಲ್ಲಿಗೇಕೆ ಬಂದೆ, ಎಲ್ಲಿ ದಾರಿ ತಪ್ಪಿ ಎಲ್ಲಿ ಬಂದೆ ಕೃಷ್ಣ, ಎಲ್ಲಿ ದಾರಿ ತಪ್ಪಿ ಎಲ್ಲಿ ಬಂದೆ ಕೃಷ್ಣ. ಕೃಷ್ಣ, ಎಲ್ಲಿ ದಾರಿ ತಪ್ಪಿ ಎಲ್ಲಿ ಬಂದೆ ಕೃಷ್ಣ. ಕೃಷ್ಣ, ಎಲ್ಲಿ ದಾರಿ ತಪ್ಪಿ ಎಲ್ಲಿ ಬಂದೆ ಕೃಷ್ಣ. ಕೃಷ್ಣ, ಎಲ್ಲಿ ದಾರಿ ತಪ್ಪಿ ಎಲ್ಲಿ ಬಂದೆ ಕೃಷ್ಣ, ಎಲ್ಲ ಊರನೊಳಿದು ಇಲ್ಲಿಗೇಕೆ ಬಂದೆ, ಎಲ್ಲ ಊರನೊಳಿದು ಇಲ್ಲಿಗೇಕೆ ಬಂದೆ, ಎಲ್ಲಿ ದಾರಿ ತಪ್ಪಿ ಎಲ್ಲಿ ಬಂದೆ ಕೃಷ್ಣ, ಎಲ್ಲಿ ದಾರಿ ತಪ್ಪಿ ಎಲ್ಲಿ ಬಂದೆ ಕೃಷ್ಣ, ಎಲ್ಲಿ ದಾರಿ ತಪ್ಪಿ ಎಲ್ಲಿ ಬಂದೆ ಕೃಷ್ಣ.
ಈಗ ನಾನು ಹೇಳಿದಾಗೆ ಮಂಗಳಕ್ಕೆ ಬಂದಿದ್ದೀವಿ. ನಮ್ಮ ಇಲ್ಲಿ ಹಾಕಿರ್ತಕ್ಕಂಥ ಇದರಲ್ಲಿ ನಾವು ತೋರಿಸಿದ್ದೇವೆ ಮಾಸ್ತಿ ಸಭಾದ ಜನ್ಮ ಶತಾಬ್ದಿ ಸಂಸ್ಕರಣೆಯಲ್ಲಿ ನೃತ್ಯ, ನಾಟಕ, ಸಂಗೀತ, ಉಪನ್ಯಾಸ ಅಂತ. ಇವತ್ತು ನಾಟಕ ಒಂದು ಮಾಡೋಕ್ಕಾಗಲಿಲ್ಲ ಹೊರತು ಮಿಕ್ಕ ಎಲ್ಲವನ್ನೂ ಮಾಸ್ತಿ ಮನೆಯವರು ನಡೆಸ್ಕೊಟ್ಟಿದ್ದಾರೆ. ಅದರಲ್ಲಿ ನೃತ್ಯ ಆಯಿತು, ಸಂಗೀತ ಆಯಿತು, ಉಪನ್ಯಾಸನ ಚಿರಂಜೀವಿ ಸಿಂಗರಿಂದಾಗಿದೆ. ಈಗ ಮಂಗಳವನ್ನು ಉಷಾ ಕೇಸರಿಯವರು, ಅವರ ಮೊಮ್ಮಗಳಾದ ಮಹಿ ಮತ್ತು ಮಾಸ್ತಿಯವರ ಇನ್ನೊಬ್ಬರು ಮೊಮ್ಮಗಳಾದ ಡಾಕ್ಟರ್ ವಸಂತಶ್ರೀಯವರು ಮಂಗಳವನ್ನು ಹಾಡ್ತಾ ಇದ್ದಾರೆ. ಅದಾದ ನಂತರ ತಾವೆಲ್ಲರೂ ಸಿಹಿಯನ್ನು ಸ್ವೀಕರಿಸಿ ಹೊರಡಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಗೋವಿಂದ ಜಯ 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 ಸಿರಿರಂಗ ಅಸುರ ಕುಲಭಂಗ ಜಯ ಮಂಗಳಾಂಗ ಕರುಣಾಪಾಂಗ ಜಯ ಗೋವಿಂದ ಜಯ ಗೋವಿಂದ ಜಯ ಗೋವಿಂದ ಜಯ ಗೋವಿಂದ ಚಂದೋಪಸುಂದ ಮೋಹಕ ಭವ ಭಯ ಬಂದ ನಿವಾರಕ ಜಯ ಗೋವಿಂದ ಜಯ ಗೋವಿಂದ ಜಯ ಗೋವಿಂದ ಜಯ ಗೋವಿಂದ ಜಯ ಗೋವಿಂದ ಜಯ ರಾಕ್ಷಸ ಕುಲನಾಶಕ ದೇಶಿಕ ಷಟಗೋಪ ಹೃದಯ ಕಮಲ ವಿಕಾಸಕ ಜಯ ಗೋವಿಂದ ಜಯ ಗೋವಿಂದ ಜಯ ಗೋವಿಂದ ಜಯ ಗೋವಿಂದ ದಾಸಕುಲ ಜಪಾಣಿಯನು ಧರಿಸಿ ಸಾಸೆಯ ಚಲಿಸುವ ದೇವ ಮುಕುಂದ ಜಯ ಗೋವಿಂದ ಜಯ ಗೋವಿಂದ ಜಯ ಗೋವಿಂದ ಜಯ ಗೋವಿಂದ ಜಯ ಗೋವಿಂದ ಜಯ ಗೋವಿಂದ. ಮಕ್ಕಳು ಹಾಗೂ ಮರಿಮಗಳಿಗೆ ಮೊಮ್ಮಗಳಿಗೆ ಮತ್ತೊಮ್ಮೆ ನಾನು ನಮ್ಮ ಮಾಸ್ತಿ ಅಧ್ಯಯನ ಪೀಠ MUJK ಹಾಗೂ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಪರವಾಗಿ ವಂದನೆಗಳನ್ನ ಅರ್ಪಿಸ್ತೇನೆ. ಈ ಕೊನೆಯಲ್ಲಿ ನಾವು ನೋಡ್ತಾ ಇದ್ದಾಗ ಈ ಮರಿ ಮೊಮ್ಮಗಳೇ ಮೊಮ್ಮಕ್ಕಳಿಗಿಂತ ಭಾಳ ಜೋರಾಗಿ ಹಾಡ್ತಾ ಇದ್ಲು. ಅದು ಆ ವಂಶ ಪಾರಂಪರ್ಯ ಅದು ಹಾಗೆ ನಡ್ಕೊಂಡು ಹೋಗಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಆ ಮರಿ ಮೊಮ್ಮಕ್ಕಳು ಇನ್ನೂ ಅದನ್ನು ಬೆಳೆಸ್ಕೊಂಡು ಹೋಗಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಾ ತಮ್ಮೆಲ್ಲರ ಆಶೀರ್ವಾದ ಅವ್ರಿಗಿರಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಧನ್ಯವಾದಗಳು.